ನಮ್ಮ ನಾಡಿನಲ್ಲಿ ಹಲವಾರು ಪ್ರತಿಭಾವಂತರು ವಿವಿಧ ಕ್ಷೇತ್ರಗಳಲ್ಲಿದ್ದಾರೆ. ಈ ಪ್ರತಿಭಾವಂತ ಕಲಾವಿದರ ಉತ್ತೇಜನಕ್ಕಾಗಿ ನಮ್ಮ ಬಾನುಲಿ ಪ್ರಸ್ತುತಪಡಿಸುತ್ತಿದೆ ಪ್ರತಿಭಾವಿಲಾಸ. ಪ್ರತಿಭಾವಿಲಾಸ ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಪ್ರತಿಭಾ ವಿಲಾಸ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಪ್ರತಿಭಾ ವಿಲಾಸ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಮೈಸೂರಿನ ಹೆಸರಾಂತ ಹಿನ್ನೆಲೆ ಗಾಯಕರು, ರಾಗ ಸಂಯೋಜಕರು, ಡಿಟಿಎಸ್ನ ತಂತ್ರಜ್ಞರು ಹಾಗೂ ಮರಿ ಎಸ್ಪಿಬಿ ಎಂದೇ ಹೆಸರಾದ ಶ್ರೀ ಎಂಕೆ ಅತಿಶಯ್ ಜೈನ್ರವರು. ನಾಡಿನ ಬಹುತೇಕ ಜನರಿಗೆ ಇವರ ಪರಿಚಯವಿದ್ರೂ ಜಿಟಿವಿ ನೋಡುಗರಿಗಿಂತೂ ಅತಿ ಹೆಚ್ಚು ಪರಿಚಯ ಇರುತ್ತೆ. ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮದಲ್ಲಿ 2 ಬಾರಿ ಭಾಗವಹಿಸಿದ್ದು 2009ನೇ ಸಾಲಿನ ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮದಲ್ಲಿ ಕ್ವಾರ್ಟರ್ ಫೈನಲ್ಗೆ ತಲುಪಿದ್ದರು. 2012ರ ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮದಲ್ಲಿ ಸೆಮಿಫೈನಲ್ ತಲುಪಿದ್ದು ಜಿ ಸರಿಗಮಪ ಲಿಟಲ್ ಚಾಂಪ್ಸ್ ಸೀಸನ್ 11ರಲ್ಲಿ ಫೈನಲಿಸ್ಟ್ ಆಗಿರುತ್ತಾರೆ. ಇದೇ ಜಿ ಕನ್ನಡ ಟಿವಿ ಚಾನೆಲ್ ಇವರನ್ನ ಮರಿ ಎಸ್ಪಿಬಿ ಎಂದೇ ಪುರಸ್ಕಾರವನ್ನ ಸಹ ನೀಡಿದೆ. ಇಂತಹ ಪ್ರತಿಭಾ ಯುವ ಕಲಾವಿದರು ನಮ್ಮ ಮೈಸೂರಿನವರು ಎಂದು ಹೇಳಿಕೊಳ್ಳುವ ಹೆಮ್ಮೆ ನಮ್ಮದು. ಹಾಗಿದ್ರೆ ಇವರ ಬಗ್ಗೆ ಮತ್ತಷ್ಟು ಮಾತನಾಡೋಣ. ಅದಕ್ಕೂ ಮುಂಚೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕಲಾವಿದರ ಹೂದೋಟವೇ ಇದೆ ಸರ್. ಒಮ್ಮೆ ಪ್ರೀತಿಯಿಂದ ಕಣ್ಣಾಯಿಸಿದರೆ ತಮ್ಮಂತಹ ಪ್ರತಿಭೆಗಳು ನಮ್ಮ ಕಣ್ಣು ಮತ್ತು ಮನಸ್ಸನ್ನ ಉಲ್ಲಾಸಗೊಳಿಸುತ್ತವೆ. ಈ ಸಂಗೀತ ಎನ್ನುವ ಹೂದೋಟದಲ್ಲಿ ಹರಳುತ್ತಿರುವ ಹಾಗೂ ಆಕರ್ಷಿಸುತ್ತಿರುವ ಒಂದು ಸುಂದರ ಹೂವು ನೀವು. ಹೇಗೆ ಆರಂಭ ಆಯಿತು ಈ ನಿಮ್ಮ ಸಂಗೀತ ಪಯಣ ಅಂತ? ಮೊದಲಿಗೆ ನನ್ನ ತಾಯಿಯಿಂದಲೇ ಪ್ರಾರಂಭ ಆಯ್ತು ಅಂತ ಹೇಳ್ಬೋದು. ತಾಯಿ ಶ್ರೀಮತಿ ನೀರಜಾ ಕುಂದೇಶ್ ಅವರು ಸ್ವತಃ ಅವರು ಕರ್ನಾಟಿಕ್ ಶಾಸ್ತ್ರೀಯ ಸಂಗೀತವನ್ನ ಅವರು ಡಿಪ್ಲೊಮಾ ಮಾಡಿ ಅವರು ಅದನ್ನೇ ಪಾಠ ಮಾಡ್ತಾರೆ. ಇವತ್ತಿಗೂ ಪಾಠ ಮಾಡ್ತಾರೆ ಮನೇಲಿ. ಸೊ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ್ಲಿಂದನೇ ಎಲ್ಲ ಮಕ್ಕಳ ತರ ಆಟ ಆಡ್ಕೊಂಡಿದ್ದೆ. ಮನೇಲಿ ದಿನ ಸಂಗೀತ ಪಾಠ ನಡೆಯೋದು. ದಿನ ನಮ್ಗೇನ್ ಗೊತ್ತಾಗ ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ಕೊಂಡಿದ್ದೆ. ದಿನ ಕೇಳೋದು ಸಂಗೀತ ನಮ್ಗೆ. ಹಾಗೆ ಜರ್ನಿ ಸ್ಟಾರ್ಟ್ ಆಯ್ತು. ಆಮೇಲೆ ಒಂದು ಹಾಡು ಹೇಳ್ಕೊಡ್ತೀನಿ ಬಾ ಕೂತ್ಕೋ, ಈ ಸ್ಟೈಲ್ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ 8th ಸ್ಟ್ಯಾಂಡರ್ಡ್ ಅಲ್ಲಿ ಒಂದು ಮೈಲಿಗಲ್ಲು ಅಂತ ಹೇಳ್ಬೋದು. ಎದೆ ತುಂಬಿ ಈ ತರ ಯಾರೋ ರಿಲೇಟಿವ್ ಹೇಳಿದ್ರು, ನಮ್ಮ ಎದೆ ತುಂಬಿ ಹಾಡುವೆನು ತರ ಕಾರ್ಯಕ್ರಮಕ್ಕೆ ಟ್ರೈ ಮಾಡಬಹುದಲ್ಲ. ಸರಿ, ಅವಾಗೆಲ್ಲ ಕ್ಯಾಸೆಟ್ ನ ರೆಕಾರ್ಡ್ ಮಾಡಿ ಕಳಿಸೋ ಪದ್ಧತಿ ಇತ್ತು 2007-8 ಟೈಮಲ್ಲಿ. ಈಗೆಲ್ಲ ಫುಲ್ ಡಿಜಿಟಲ್ ಆಗೋಗಿದೆ. ಕ್ಯಾಸೆಟ್ ನ ರೆಕಾರ್ಡ್ ಮಾಡಿ ಕಳಿಸಿದ್ದು. ಅವಾಗಲ್ಲಿ ಸೆಲೆಕ್ಟ್ ಆಗಿ ಹಂಗೆ ಎದೆ ತುಂಬಿ ಎದೆ ತುಂಬಿಗೆ ಹೋಗಿ ಬಂದ ಮೇಲೆ ಅಲ್ಲೆಲ್ಲ ಒಳ್ಳೆ ತಯಾರಿಗಳು. ಎದೆ ತುಂಬಿ ಹಾಡುವೆನಲ್ಲಿ ಅಲ್ಲಿ SPB ಅವರು, ಮೇರು ಶಿಖರ ಅವರು ಪ್ರೋತ್ಸಾಹ ಕೊಡೋ ರೀತಿ, ಅವರೇ ಆಂಕರ್. ಅವರೇ ಆಂಕರ್, ಯಾರು ಆಂಕರ್ ಇಲ್ಲ, ಅವರೇ ಆಂಕರ್, ಅವರೇ ಜಡ್ಜು, ಅವರೇ ಮೇನ್ ಸೂತ್ರಧಾರಿ. ಅಲ್ಲಿ ಹೋಗ್ ಬಂದ್ಮೇಲೆ ನಮ್ಗೇನೋ ಒಂಥರ ಏನೋ ಒಂದ್ ದೇವ್ರನ್ನ ನೋಡ್ಕೊಂಡ್ ಬಂದಂಗೆ ತರ. ಯಾರಿಗೆ ಸಿಗುತ್ತೆ ಅಲ್ವಾ ಅಂತ ಎಷ್ಟು ಜನರಿಗೆ ಸಿಗುತ್ತೆ. ಇಟ್ಸ್ ಅ ಬಿಗ್ ಯೂನಿವರ್ಸಿಟಿ ಸರ್. ಯಾಕಂದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂದಂಗೆ SPB ಅವರು ಹಾಡದೇ ಇರೋ ಹಾಡಿಲ್ಲ, ಹಾಡದೇ ಇರೋ ಸ್ಟೈಲ್ ಇಲ್ಲ, ಹಾಡದೇ ಇರೋ ಮುಟ್ಟದೇ ಇರೋ ಜಾನರ್ ಇಲ್ಲ. ಸೊ ಅಲ್ಲಿ ಹೋಗಿ ಬಂದಾಗ ಅವರು ನಮ್ಗೆ ತುಂಬಾ ಪ್ರೋತ್ಸಾಹ ಕೊಟ್ರು. ನಾನು ಇವತ್ತಿಗೂ ನೆನಪಿದೆ, ಆನಂದ ಪರಮಾನಂದ ಹಾಡು ಹೇಳಿದೆ 2008 ಅಲ್ಲಿ. ತುಂಬಾ ಹೊಗಳಿದ್ರು. ಆ ಹೊಗಳಿಕೆ ಮಾತು ಅಂತ ಒಬ್ರು ದೊಡ್ಡ ಇವ್ರು ಹೇಳಿದಾಗ ನಮ್ಮ ಕಲೆ ಬಗ್ಗೆ ನಮಗೆ ಗೊತ್ತಿರಲ್ಲ, ಅದು ಒಬ್ರು ಗುರುತಿಸಿದಾಗ ಏನಾಗತ್ತೆ, ಸೀರಿಯಸ್ನೆಸ್ ಬರುತ್ತೆ. ಅವತ್ತಿಂದ ನನಗೊಂದು ಏನಂತಾರೆ, ಒಂದು
ಸ್ಮಾಲ್ ಇದು ಸ್ಟಾರ್ಟ್ ಆಯ್ತು, ಪ್ರೊಫೆಷನ್ ಆಗಿ ತಗೋಬಹುದು ಇದನ್ನ ಅನ್ನೋ ಒಂದು ಸ್ಮಾಲ್ ಒಂದು ಬೀಜನ ಬಿತ್ತಿದ್ರು ಅವರು. ಅಲ್ಲಿವರೆಗೂ ಹಾಡ್ಬೇಕು, ಖುಷಿ ಪಡ್ಬೇಕು, ಮಾಮೂಲಿ ಓದೋದ್ರಲ್ಲೂ ಚೆನ್ನಾಗಿದ್ದೆ ನಾನು SLC ವರೆಗೂ. ಅಂದ್ರೆ ನಮ್ಮೊಳಗಿರುವ ಸಾಮರ್ಥ್ಯದ ಬಗ್ಗೆ ನಮ್ಗೆ ಪರಿಚಯಿಸ್ಬಿಡ್ತಾರೇನೋ ಅವರು. ಇಷ್ಟೊಂದು ಸಾಮರ್ಥ್ಯ ಇದೆ ನಿನ್ನ ಹತ್ರ, ನೋಡ್ಕೋ ಅಂತ. ಖಂಡಿತ ಅದು ಇವತ್ತಿಗೂ ನಮ್ಮ ರಿಯಲ್ ಲೈಫ್ ಅಲ್ಲೂ ಆಗುತ್ತೆ. ಒಂದು ಸಾಮರ್ಥ್ಯವನ್ನ ಕಂಡು ಹಿಡಿಯಕ್ ಒಂದು ಸಾಮರ್ಥ್ಯ ಇರ್ಬೇಕಲ್ವಾ, ಎಲ್ಲಾ ವಿಷಯಗಳಲ್ಲೂ. ಅಲ್ಲ, ಒಂದು ರೀತಿಯಲ್ಲಿ ತಾವು ಆ ಚಿಕ್ಕ ವಯಸ್ಸಿನಲ್ಲಿ SPB ಮುಂದೆ ಹಾಡಿ ಅವರ ಒಂದು ಹೋಗಳಿಕೆ ತಗೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯ. ಜೊತೆಗೆ ಅವರ ಮಾರ್ಗದರ್ಶನ ತಗೊಳ್ಳೋದಿದೆಯಲ್ಲ, ಅದು ಮತ್ತಷ್ಟು ಮುಖ್ಯ ಆಗುತ್ತೆ. ಆದ್ರೆ ತಾವು ಆರಂಭದ ದಿನಗಳ ಬಗ್ಗೆ ಹೇಳುವಾಗ ನನ್ನ ತಾಯಿಗೆ ಇದಕ್ಕೆಲ್ಲ ಉತ್ತೇಜನ ನೀಡಿದ್ದು ಅಂದ್ರೆ ಬಹುಶಃ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅನ್ನೋ ಪದ ಬಹಳ ತಮಗೆ ಒಪ್ಪುತ್ತೆ ಅಂತ. ನಿಜ, ಎಷ್ಟೋ ಜನರಿಗೆ ಇದು ಸಿಗೋದಿಲ್ಲ ಇಂಥ ಅವಕಾಶ. ಬೇರೆ ಬೇರೆ ವಿಚಾರದಲ್ಲಿ ಅದೃಷ್ಟವಂತರಾಗಿರ್ತಾರೆ, ಆದ್ರೆ ಈ ಸಂಗೀತ ತಾಯಿ ಸಿಗೋದು ಕಷ್ಟ ಅಪರೂಪ. ಆ ಸಂಗೀತವನ್ನು ಮುಂದುವರಿಸ್ಕೊಂಡು ಹೋಗಿದ್ದೆ ಇದೆಯಲ್ಲ ಮಗ, ಅದು ತಾಯಿಯ ಅದೃಷ್ಟ ಕೂಡ. ತನ್ನ ಸಂಗೀತವನ್ನ ನನ್ನ ಮಗ ಮುಂದುವರಿಸ್ಕೊಂಡು ಹೋಗ್ತೀನಿ ಅಂದ್ರೆ ತಾಯಿಗೂ ಕೂಡ ಒಂದು ಕೊಡುಗೆ ಅಂತ ನಾನು ಭಾವಿಸ್ಕೊಳ್ತೀನಿ. ನಮ್ಮ ಜಯಪ್ಪ ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ತಾಯಿಯೇ ಮೊದಲ ಗುರು, ನಿಮ್ಗೆ ನಿಮ್ಮ ತಾಯಿಯೇ ಮೊದಲ ಗುರು ಹೌದು, ಎರಡನೇ ಗುರು ಹೌದು ಅಂತ ಅಲ್ವಾ. ಅವರು ಬಹಳ ಚೆನ್ನಾಗಿ ಹೇಳ್ತಾರೆ. ಸೊ ಹಾಗೆ ನನಗೆ ನಮ್ಮ ತಾಯಿ ತುಂಬಾ ಪ್ರೋತ್ಸಾಹ. ಅದೇ ರೀತಿ ನಾವ್ ಏನೇ ಮಾಡಿದ್ರು ಮನೆ ಒಳಗಿರ್ತೀವಿ, ಅದನ್ನ ನಾವೀಗ ಒಂದು ಕಾನ್ಸರ್ಟ್ಗೆ ಹೋಗ್ಬೇಕು ಅಥವಾ ಎಲ್ಲೋ ಒಂದು ಎದೆ ತುಂಬಿಗೆಲ್ಲ ಹೋಗ್ಬೇಕು ಅಂದ್ರೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅದಕ್ಕೆ ನಮ್ಮ ತಂದೆ ತುಂಬಾ ಪ್ರೋತ್ಸಾಹ. ಅಂದ್ರೆ ನನ್ ಮಗ ಟಿವಿಲಿ ಹಾಡಬೇಕು ಅನ್ನೋದು ಬಹಳ ಖುಷಿ. ಆ ಟೈಮಲ್ಲಿ ಟಿವಿಲಿ ಬಂದಿದ್ದು ಪ್ರತಿ ಎಪಿಸೋಡ್ ರೆಕಾರ್ಡ್ ಮಾಡೋರು ಸರ್. ಇವತ್ತಿಗೂ ನಾನು ಇದುವರೆಗೆ ಒಂದು 5-6 ರಿಯಾಲಿಟಿ ಶೋ, ತಮಿಳು ಸೇರಿದಂತೆ 5 ರಿಯಾಲಿಟಿ ಶೋ ನಲ್ಲಿರೋ ಒಂದು ವಿಡಿಯೋನೂ ಬಿಟ್ಟಿಲ್ಲ. ಆಗೆಲ್ಲ ರೆಕಾರ್ಡ್ ಮಾಡೋ ವ್ಯವಸ್ಥೆ ಕಷ್ಟ ಇತ್ತು. ಅವ್ರು ಅದಕ್ಕೆ ಯಾವ್ದೋ ಒಂದು ತಂತ್ರಜ್ಞಾನ ಯೂಸ್ ಮಾಡಿ ರೆಕಾರ್ಡ್ ಮಾಡಿ ಇವತ್ತಿಗೂ ವಿಡಿಯೋಗಳೆಲ್ಲ ಇದೆ. ಕೆಲವುದೆಲ್ಲ ಯೂಟ್ಯೂಬ್ ಅಲ್ಲಿ ಹಾಕಿದೀನಿ. ಹಾಗೆ ಇಲ್ಲ ನೋಡಿ, ಒಂದು ಎಲ್ಲಾ ತಂದೆ ತಾಯಿಂದಿರಿಗೂ ಆಸೆ ಅಂತೂ ಇರುತ್ತೆ, ನನ್ನ ಮಗ ಹೀಗೆ ಬೆಳಿಬೇಕು, ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕು ಅಂತ. ಆದ್ರೆ ಆ ಆಸೆಯ ಜೊತೆ ಉತ್ತೇಜನ ಕೊಡೋದಿದೆಯಲ್ಲ, ಅದು ತಮಗೆ ಸಿಕ್ಕಿದೆ ಅಂತ. ಹೌದು ಸರ್, ಖಂಡಿತ. ಯಾಕಂದ್ರೆ ಎಲ್ಲಾ ಪೇರೆಂಟ್ಸ್ಗೂ ಅವ್ರದೇ ಆದ ಒಂದು ಇದಿರುತ್ತೆ, ಅವ್ರದೇ ಕೆಲಸ ಕಾರ್ಯಗಳಿರುತ್ತೆ. ಈಗ ನಮ್ ತಂದೆ ಬಂದು ಮೆಡಿಕಲ್ ಶಾಪ್, ಅದನ್ನ ಕ್ಲೋಸ್ ಮಾಡಿ ನನ್ನ ಕರ್ಕೊಂಡ್ ಬರ್ಬೇಕು, ರಿಹರ್ಸಲ್ಸ್ ಕರ್ಕೊಂಡ್ ಬರ್ಬೇಕು. ಅವ್ರಿಗೆ ಅವ್ರದೇ ಆದ ಒಂದು ಕಷ್ಟಗಳಾಗ್ತಾ ಇತ್ತು. ಆದ್ರೂ ಅದೆಲ್ಲವನ್ನೂ ಮರೆತು ಆ ಟೈಮಲ್ಲಿ ಇದೆಯಲ್ಲ, ಇವತ್ತು ನಾನು ಈ ಪ್ರೊಫೆಷನಲ್ 8 ವರ್ಷದಿಂದ ಮನೇಲೆ, ಈಗ ಈ ಕೋವಿಡ್ ಆದ್ಮೇಲೆ ಎಲ್ಲ ವರ್ಕ್ ಫ್ರಮ್ ಹೋಮ್ ಅಂತ ಸ್ಟಾರ್ಟ್ ಆಯ್ತು. ನಾನು ಮೊದಲಿಂದ ವರ್ಕ್ ಫ್ರಮ್ ಹೋಮ್, ವೃತ್ತಿ ಪ್ರವೃತ್ತಿ ಮೊದಲೇನೆ ಮನೇಲೆ ಒಂದು ಪಾರ್ಟ್ ಅನ್ನ, ಒಂದು ಮಾಸ್ಟರ್ ಬೆಡ್ರೂಮ್ ಅನ್ನ ಇದೇ ತರ ಇದ್ರದೊಂದು ಅರ್ಧ ಭಾಗ ಇದೆ. ನಮ್ಮ ರೆಕಾರ್ಡಿಂಗ್ ಏನ್ ಬೇಕು ಮಾಡ್ಕೊಂಡು ಸಿನಿಮಾಗಳು ಮಾಡ್ಕೊಂಡು ವರ್ಕ್ ಫ್ರಮ್ ಹೋಮ್ ಫಾರ್ ಎವರ್. ಏನಾದ್ರು ಕಾನ್ಸರ್ಟ್ ಇದ್ರೆ ಮಾತ್ರ ಆಚೆ ಹೋಗ್ತೀವಿ. ಹಾಗೆ ಎಲ್ಲ ಮೂಲ ನಮ್ ಪೇರೆಂಟ್ಸ್, ನಮ್ ತಂದೆ ಎಸ್ಪೆಷಲಿ. ಅದ್ಭುತ. ತಮ್ಮ ಒಂದು ಹೆಜ್ಜೆ ಗುರುತುಗಳನ್ನ ನೆನ್ಸ್ಕೊಂಡ್ರೆ ಬಹಳ ಖುಷಿ ಕೊಡುತ್ತೆ ನಮಗೆ. ಸರ್, ತಾವು ಕೇವಲ ಗಾಯಕರಲ್ಲ, ರಾಗ ಸಂಯೋಜಕರು ಕೂಡ. ಹೇಗೆ ಗಾಯಕರಾದ ಮೇಲೆ ರಾಗ ಸಂಯೋಜಕರಾಗಿದ್ದ, ಅಥವಾ ಎರಡನ್ನೂ ಈಗ ಒಟ್ಟೊಟ್ಟಿಗೆ ತಗೊಂಡೋಗ್ತೀರಾ? ಯಾವ್ದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ತೀರಾ? ಈಗ ಪ್ರೆಸೆಂಟ್ಲಿ ನಾನು ಕಂಪೋಸರ್ ಆಗಿ ಜಾಸ್ತಿ ಕೆಲಸ ಮಾಡ್ತಾ ಇರೋದು. ಮತ್ತೆ ಯಾವಾಗ್ಲೂ ಕಂಪೋಸರ್ ಇಸ್ ಎ ಲಿಟಲ್ ಬಿಗ್, ಅಂದ್ರೆ ಸ್ವಲ್ಪ ದೊಡ್ಡದದು. ಹೌದು. ಈಗ ಒಬ್ಬ ಹಾಡುಗಾರ ಹಾಡ್ಬೇಕಂದ್ರೆ ಅದಕ್ಕೆ ಒಂದು ಮಟ್ಟು ಅಂತ ಹೇಳ್ತೀವಿ, ಒಂದು ಟ್ಯೂನ್ ಆಗಿರ್ಬೇಕು. ಅದನ್ನ ಕಲ್ತು ಸಂಗೀತಗಾರ ಹಾಡ್ತಾ. ನಾನು SLC ನಲ್ಲಿ ಇರುವಾಗ ನನಗೆ ಸ್ಟುಡಿಯೋಗೆ ಹೋಗಿ ಹಾಡ್ಬೇಕಂತ ಬಹಳ ಆಸೆ ಇತ್ತು. ಸ್ಟುಡಿಯೋನಲ್ಲಿ ಹಾಡೋದು, SPB ಅವ್ರದ್ದು ಬರೋದು, ಇದೆಲ್ಲ ಹೆಡ್ಫೋನ್ಸ್ ಎಲ್ಲ ಹಾಕೊಂಡು ಹಾಡೋದು, ಅವೆಲ್ಲ ನೋಡ್ತಿದ್ನಲ್ಲ. ನನ್ನ ಯಾರು ಸ್ಟುಡಿಯೋ ಕರಿತಿಲ್ವೇ, ನಾನೇನ್ ಮಾಡೋದು, ಸ್ಟುಡಿಯೋ ಹೋಗ್ಬೇಕಲ್ಲ ಅಂತ ಏನೋ ಒಂದು ಆಸೆ ಚಿಕ್ಕ ವಯಸ್ಸಲ್ಲೇ. ಸ್ಟುಡಿಯೋಗೆ ಹಾಡಬೇಕು, ಬೇರೆ ಕಾರ್ಯಕ್ರಮಗಳಲ್ಲೆಲ್ಲ ಹಾಡ್ತಾ ಇದ್ದೆ. ಎದೆ ತುಂಬಿಲ್ ಹಾಡ್ದವ್ರಂತ ಕರ್ಸೋರು, ಮದುವೆ ಮನೆಗಳಲ್ಲಿ ಕರ್ಸೋರು, ರಿಸೆಪ್ಷನ್ಗಳಲ್ಲಿ, ಶುಭ ಸಮಾರಂಭಗಳು. ಬಟ್ ಸ್ಟುಡಿಯೋಲ್ ಒಂದು ಹಾಡಬೇಕು, ವಾಯ್ಸ್ ಹೇಗಿರುತ್ತೆ ಅನ್ನೋದು ಬಹಳ ಆಸೆ ಇತ್ತು. ಸ್ಟುಡಿಯೋಲ್ ಹಾಡಕ್ಕೆ ಏನಾದ್ರು ಕಂಟೆಂಟ್ ಬೇಕಲ್ಲ. ಸುಮ್ನೆ ನಾನೇ ಏನೊಂದು ಹಾಡು ಬರ್ಕೊಂಡು, ಸುಮ್ನೆ ಏನೋ ಒಂದು ಭಾವಗೀತೆ ತರ ಬರ್ಕೊಂಡು ಒಂದು ಕಂಪೋಸ್ ಮಾಡ್ಕೊಂಡು ಇಟ್ಕೊಂಡೆ, ಎಲ್ಲರೂ ಒಂದು ರೆಕಾರ್ಡ್ ಮಾಡೋಣ ಅಂತ. ಹಾಗೆ ಒಂದು ರೆಕಾರ್ಡಿಂಗ್ ನಾನು ಕಂಪೋಸರ್ ಆಗಿ ಚೆನ್ನಾಗಿದೆಯಲ್ಲ, ಯಾರಿಗೋ ತೋರ್ಸಕ್ ಯಾವ ಹಾಡಿದು, ಯಾವ ಭಾವಗೀತೆ ಅಂತ ಕೇಳು, ಓ ಇದು
ಯಾರೋ ಒಬ್ಬ ಭಾವಗೀತೆ ಬರ್ದಿರೋ ರೀತಿ ಯಾವ್ದೋ ಕ್ಯಾಸೆಟ್ ಅಲ್ಲಿ ಬಂದಿರೋ ರೀತಿ ಇದೆಯಾ ಅನ್ನೋ ತರ ಇಲ್ಲ, ಇದು ಇನ್ನೂ ಏನೋ ಒಂದು ಹೇಳಿ ತೇಲ್ಸೋದು ಮಾತು. ಹಂಗ್ ಮಾಡಿ ಪ್ರೋತ್ಸಾಹ ಬಂತು. ನನ್ನ ಫ್ರೆಂಡ್ಸ್ ಗಳಿಗೆ ಹೇಳ್ತಿದ್ದೆ, ತೋರಿಸ್ತಿದ್ದೆ, ಹಾಡ್ ತೋರಿಸ್ತಿದ್ದೆ, ಹಾಡ್ ರೀತಿ ತೋರಿಸ್ತಿದ್ದೆ, ಚೆನ್ನಾಗಿದೆಯಲ್ಲ ಅಂದಾಗ ಅದ್ ಪ್ರೋತ್ಸಾಹ ತರ ಬಂತು ನನಗೆ ಸೆಲ್ಫ್. ಅವಾಗ ಇನ್ನೆಷ್ಟು ಹಾಡುಗಳು ಮಾಡೋದು, ಈ ತರ ಮಾಡಿ ಬೇರೆ ಹಾಡುಗಳು ಸಂಗೀತ ಕಲ್ತ್ಕೊಳ್ಳೋ ಜೊತೆ ನಾನೇ ಏನೋ ಒಂದು ಪರಿಸರದ ಬಗ್ಗೆ ಬರೆಯೋದು, ಏನೋ ಒಂದು ಇದ್ರ ಬಗ್ಗೆ ಬರೆಯೋದು, ಬರೆದ್ಬಿಟ್ಟು ಸುಮ್ನೆ ಸಾಹಿತ್ಯ ಅಷ್ಟು ಇದಿಲ್ಲ, ಏನೋ ಒಂದು ಟ್ಯೂನ್ಗೆ ಒಂದು 4 ಪದಗಳು ಬೇಕು ಅಂತ ಹೇಳಿ ಬರ್ಕೊಂಡು ಸ್ಟಾರ್ಟ್ ಮಾಡಿದ ರೀತಿ. ಅದೇ ಟೈಮಲ್ಲಿ ನಾನು ಕೀಬೋರ್ಡ್ಗೆ ಸೇರ್ಕೊಂಡೆ. ನನ್ನ ಮೊದಲ ಗುರು ವಿಜಿಕೆ ಅಂತ ಹೇಳಿ, ಇವತ್ತಿಗೂ ವಿಜಿಕೆ ಅಕಾಡೆಮಿ ಮೈಸೂರಲ್ಲಿದೆ, RMP ಕ್ವಾರ್ಟರ್ಸ್ ಹತ್ರ. ಅವ್ರ ಹತ್ರ ನಾನು 2010 ನಲ್ಲಿ ಕೀಬೋರ್ಡ್ಗೆ ಸೇರ್ಕೊಂಡೆ. ಕೀಬೋರ್ಡ್ ಸೇರ್ಕೊಂಡಿದ್ದು ಇನ್ನಷ್ಟು ನನಗೆ ಕಂಪೋಸ್ ಮಾಡೋದಕ್ಕೆ ಸುಲಭ ಆಯ್ತು. ಅಲ್ಲಿಂದ ಬಹಳ ಮುಖ್ಯ ಕೂಡ ಅಲ್ವಾ? ಹೌದು, ಅದು ನಮ್ಗೊಂದು ಫ್ರೆಂಡ್ ತರ ಆಗ್ಬಿಡುತ್ತೆ. ನುಡಿಸಿದಾಗ ಕೈ ಮೇಲೆ ಅದನ್ನ ಇಟ್ಟಾಗ ಅದು ನಮಗೊಂದು ಇನ್ಸ್ಪಿರೇಷನ್ ಕೊಡುತ್ತೆ, ಅದ್ರಲ್ಲಿ ರಿದಮ್ ನುಡಿಸಂತದ್ದು ಆತರ. ಹಂಗೆ ಅಲ್ಲ, ಸಂಗೀತ ಅನ್ನೋದೇ ಒಂದು ಸಂತೋಷ ಕೊಡುವಂತ ಅಂಶ. ಆ ಸಂಗೀತ ಒಳಗಡೆ ನೀವು ಈಜ್ತಾ ಇದ್ದೀರಿ ಅಂದ್ರೆ ಇನ್ನೂ ಎಷ್ಟು ಸಂತೋಷ ಕೊಡುತ್ತೆ. ಅದ್ರ ಜೊತೆಗೆ ತಾವು ಸಂತೋಷ ಪಡೋದಲ್ಲದೆ ಬೇರೆಯವ್ರಿಗೂ ಕೂಡ ಸಂತೋಷವನ್ನ ಹಂಚ್ತೀರಿ. ಎಷ್ಟೋ ಸಲ ತಮ್ಮ ಪರಿಶ್ರಮದಿಂದ ಹಲವು ಜನರನ್ನ ಖುಷಿ ಪಡಿಸುವಂತದ್ದು, ಆಹ್ಲಾದಗೊಳಿಸುವಂತದ್ದು ಕೆಲಸ ತಮ್ಮಿಂದ ಆಗುತ್ತೆ. ಹಾಡ್ತಾ ಇದ್ರಿ, ನಂತರ ರಾಗ ಸಂಯೋಜಕರಾಗುವಂತ ಪ್ರಯತ್ನ ಮಾಡಿದ್ರಿ. ಹಾಡಕ್ಕೆ ಆರಂಭ ಮಾಡೋದಕ್ಕೂ ಸಂಗೀತ ಸಂಯೋಜಕರಾಗಿ ಅಥವಾ ರಾಗ ಸಂಯೋಜಕರಾಗಿ ಎಷ್ಟು ವ್ಯತ್ಯಾಸ ಇತ್ತು? ತುಂಬಾನೇ ಅಜಗಜಾಂತರ ಅಂತ ಹೇಳ್ಬೋದು. ಯಾಕಂದ್ರೆ ಒಬ್ಬ ಸಂಗೀತಗಾರ ಅಂತ ಹೇಳಿದಾಗ ನಾವು ಶ್ರುತಿ, ತಾಳ, ನಮ್ಮ ಗುರುಗಳೇನ್ ಹೇಳ್ಕೊಟ್ಟಿದ್ದಾರೆ ಅದನ್ನ ಕರೆಕ್ಟಾಗಿ ಕಲ್ತ್ಕೊಂಡು, ಅಥವಾ ಈಗ ರೆಕಾರ್ಡ್ ಮಾಡ್ಕೊಂಡು, ಈಗ ಒಂದು ಪಾಠ ಆದ್ರೆ ಅದನ್ನ ಮೊಬೈಲ್ ಅಲ್ಲೋ ಯಾವುದೋ ರೆಕಾರ್ಡಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋದು, ಕೇಳಿಸ್ಕೊಳ್ಳೋದು, ಮನೇಲಿ ಶ್ರುತಿ ಇಟ್ಕೊಂಡು ಹಾಡೋದು, ಈ ತರ ಪದ್ಧತಿ ಇರುತ್ತೆ. ಈಗ ಒಂದು ಕಾಂಪಿಟೇಷನ್ಗೆ ಎದೆ ತುಂಬಿಗೆ ಪ್ರಿಪೇರ್ ಆಗ್ಬೇಕಾದ್ರೂ ಅಷ್ಟೇ, ಹಾಡು ಕೇಳೋದು, ಫಿಲ್ಮ್ ಹಾಡುಗಳಿರುತ್ತಲ್ಲಿ ಹಾಡು ಕೇಳಿ ಕೇಳಿ ಕಲ್ತ್ಕೊಳ್ಳೋ ಇಷ್ಟೇ ಇರುತ್ತೆ. ಆದ್ರೆ ಒಬ್ಬ ಸ್ವರ ಸಂಯೋಜಕ ಆದಾಗ ನಾವೇ ಬ್ರಹ್ಮನ ರೀತಿ, ನಾವೇ ಯಾವ ರಾಗ ಬೇಕು, ನಾವೇ ಯಾವ ರಾಗ ಸೆಲೆಕ್ಟ್ ಮಾಡಕ್ ಹೋಗೋದು, ಯಾವ ರಿದಮ್ ಸೆಲೆಕ್ಟ್ ಮಾಡೋದು, ಎಲ್ಲವೂ ನಮ್ಮ ಒಂದು ಬೇಸಲ್ಲ ಇರುತ್ತೆ. ಖುಷಿ ಕೊಡುತ್ತೆ ಅಲ್ವಾ? ಮತ್ತೆ ಅದೊಂಥರ ಸೃಜನಶೀಲತೆ 100%. ಅದು ಕೌಶಲ್ಯ ಇರಬೇಕು, ಸುಮ್ಮನೆ ಅದೊಂದು ನಮ್ಮನ್ನ ನಾವು ಮರಿಬೇಕು ಅಲ್ವಾ? ಆ ಒಂದು ಇದಕ್ಕೆ ಹೋಗಿ ಎಲ್ಲವನ್ನು ಮರೆತಾಗ ಪೀಸ್, ಎಷ್ಟು ನಾವು ಒಂದು ಶಾಂತತೆಯಲ್ಲಿ ಮುಳುಗ್ತೀವಿ, ಅವಾಗ ನಮ್ಮಲ್ಲಿ ಒಂದು ಬ್ಲೆಸ್ ಮಾಡ್ತಾರೆ. ನಾನು ಕೊಲ್ಲೂರು ಮೂಕಾಂಬಿಕೆಯ ಭಕ್ತ. ನಾನು ಹೇಳೋದು, ನಾವು ಆ ಒಂದು ಇದಕ್ಕೆ ಹೋದಾಗ ನಾವು ಮಾಡೋದಲ್ಲ, ಅದು ಆಕ್ಚುಲಿ ಪ್ರತಿ ಕಂಪೋಸರ್ ನಾವು ಕ್ರಿಯೇಟ್ ಮಾಡೋದು ಅನ್ಕೋತಾರೆ. ಅದು ಒಂದು ನಮಗೆ ಒಂದು ಟ್ಯೂನ್ ಬ್ಲೆಸ್ ಆಗುತ್ತೆ ಮೇಲ್ಗಡೆಯಿಂದ. ನಮಗೆ ಗೊತ್ತಿಲ್ಲದೆ ಒಂದು ಹೊಸ ಟ್ಯೂನ್ ಅನ್ನ ಅಂತ ಹಾಡ್ಬಿಡ್ತೀವಿ. ಈಗ ನೋಡಿ, ಈಗ ಕ್ಷಣದಲ್ಲಿ ಬಂದಿದ್ದದು ಆ ರೀತಿ. ಅಂದ್ರೆ ಯಾವುದೇ ಒಂದು ವಿಚಾರವನ್ನ ಹಚ್ಕೊಂಡ್ರೆ, ತಲ್ಲೀನಾದ್ರೆ, ಮಗ್ನನಾದ್ರೆ, ತಪಸ್ಸು ರೀತಿ ಅದನ್ನ ನೋಡಿದ್ರೆ ಬಹುಶಃ ಇವೆಲ್ಲ ಬರುತ್ತವೆ. 100% ಸರ್. ಅಂದ್ರೆ ಪ್ಯಾಷನ್ ಇಸ್ ಬಹಳ ಇಂಪಾರ್ಟೆಂಟ್. ಪ್ಯಾಷನ್ ಅನ್ನೋದು ನಮ್ಗೆ ಎಷ್ಟು ಇರುತ್ತೆ, ಅದು ನಮ್ಮನ್ನ ಅಷ್ಟು ಎತ್ತರಕ್ಕೆ ತಗೊಂಡೋಗುತ್ತೆ. ಯಾವುದೇ ಈಗ ಕಲೆ ಆಗ್ಲಿ, ಸಂಗೀತ ಆಗ್ಲಿ, ಯಾವುದೇ ಕೆಲಸ ನಾವು ಮಾಡೋ ಕೆಲಸನ ನಾವು ಇಷ್ಟಪಟ್ಟು ಮಾಡ್ಬೇಕಂತೆ ದೊಡ್ಡವ್ರು ಹೇಳೋ ಮಾತು. ಅವಾಗ ಏನಾಗುತ್ತೆ, ನಮ್ಗೆ ಎಲ್ಲವೂ ಸಿಗುತ್ತೆ ಅದರಿಂದ, ಹಣ, ಕೀರ್ತಿ, ಖುಷಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಕೆಲಸ ಮಾಡೋದು ಕೆಲಸ ಅಂತಾನೆ ಅನ್ಸಲ್ಲ ಅಲ್ವಾ? ಟೈರ್ಡ್ ಆಗದೇ ಇಲ್ಲ. ಫಿಸಿಕಲಿ ಒಂಚೂರು ಟೈರ್ಡ್ ಆಗ್ಬೋದು, ಮೆಂಟಲಿ ಟೈರ್ಡ್ ಯಾವತ್ತೂ ಆಗಲ್ಲ. ಅಂದ್ರೆ ನಾವು ಆ ಕೆಲಸವನ್ನ ನಿಷ್ಠೆಯಿಂದ ಅಥವಾ ಪ್ರೀತಿಸ್ಬಿಟ್ರೆ, ಹೌದು ಸರ್, ಆ ಕೆಲಸನೇ ನಮ್ಮನ್ನ ಎಲ್ಲೋ ಕರ್ಕೊಂಡು ಹೋಗಿ 100%. ಹೌದು, ಇದು ಮಾತ್ರ ಆಗಿದೆ, ಖಂಡಿತ ಆಗಿದೆ. ಈಗ ನಾನು ಈ 8 ವರ್ಷದಲ್ಲಿ ನಾನು ಎಷ್ಟು ಪ್ರೀತಿಸಿದೀನಿ ಅದನ್ನ ನಾನು ಇಷ್ಟು ದಿವಸ ಕರ್ಕೊಂಡು ಇದೇ ಒಂದು ಪ್ರೊಫೆಷನ್ ಆಗಿ ಹುಟ್ಟಿ ನೋಡಿ, ಅದೊಂದು ಬಹಳ ಎಲ್ಲರೂ ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ಇಲ್ಲ ಇನ್ನೇನೊಂದು ಗವರ್ಮೆಂಟ್ ಜಾಬ್. ನಾವು ಮನೇಲೇ ಇದ್ದು ಸೀರಿಯಲ್ಸ್ ಗಳಿಗೆ ಕಂಪೋಸ್ ಮಾಡೋದು, ಡಬ್ಬಿಂಗ್, ಇದೆಲ್ಲ ತಂತ್ರಜ್ಞಾನ ಕಲ್ತು ಅದನ್ನೇ ಒಂದು ವೃತ್ತಿ ಮಾಡಿಕೊಂಡು ಅದು ಫುಲ್ ಟೈಮ್ ಮಾಡೋದು ಬಹಳ ಕಷ್ಟ ಇದೆ. ಎಲ್ಲರೂ ಸೈಡ್ ಅಲ್ಲಿ ಮಾಡಿ, ಸೈಡ್ ಬಿಸ್ನೆಸ್ ಆಗಿ ಮಾಡಿ ಅಂತ ಹೇಳ್ತಾರೆ. ಎಷ್ಟೊಂದ್ ಜನ ಅದೇ ಕೇಳೋದು, ಪರವಾಗಿಲ್ವಪ್ಪ ನಡೀತಾ ಇದೆಯಾ, ಎಲ್ರಿಗೂ ಹೊಸದು ಇದು, ಹೆಂಗ್ ಮಾಡ್ತೀರಾ ಅಂದ್ರೆ ಫಿಲಂ ಫೀಲ್ಡ್ ಅಂದ್ರೆ ಅದೇನೋ ದೊಡ್ಡದು ಅನ್ನೋ ತರ ಎಲ್ರೂ ಅದ್ ಮಾಡಕ್ಕಾಗತ್ತಾ, ಲಕ್ಷದಲ್ಲಿ ಒಬ್ಬನಿಗೆ ಅದ್ರ ಕೈ. ಬಟ್ ನಾನ್ ಹೇಳೋದು ಸರ್, ಯಾರೇನೇ ಹೇಳಿ, ನಮ್ಮ ಖುಷಿಯಿಂದ ನಾವು ಕೆಲಸ ಮಾಡಿದಾಗ ಅದು ನಮ್ನ ಯಾವತ್ತೂ ಮೋಸ ಮಾಡಲ್ಲ. ಕೃಷಿ ಎಷ್ಟ್ ಮಾಡ್ತೀವಿ ಅಷ್ಟು ಬೆಳೆ ಬಂದೇ ಬರುತ್ತೆ. ನಿಮ್ಗೆ ಖುಷಿ ಇಲ್ವಾ, ನಿಮಗೆ ಸಿಗ್ತಾ ಇರೋದು ಕೀರ್ತಿ, ಸಿಗ್ತಾ ಇರೋ ಹಣ, ಇನ್ನೂ ಜಾಸ್ತಿ ಮಾಡ್ಬೇಕು, ಇನ್ನೂ ಹೊಸತನವಾಗಿ ಯೋಚನೆ ಮಾಡ್ಬೇಕು. ನಮ್ಮ ಆಲೋಚನೆ ವಿನೂತನವಾಗಿರ್ಬೇಕಂತ ಅಲ್ವಾ? ಸೊ ಭಿನ್ನವಾಗಿದ್ದಾಗ ನಮ್ಮನ್ನ ಯಾರು ಬಂದೇ ಬರ್ತಾರೆ, ಆಕರ್ಷಣೀಯವಾಗಿ ಆಗೇ ಆಗುತ್ತೆ ಅದು. ಸೊ ಬಹುಶಃ ತಮ್ಮ ಭಿನ್ನತೆ, ಸೃಜನಶೀಲತೆ, ಕೌಶಲ್ಯ, ಕೆಲಸದ ಮೇಲೆ ತೋರಿಸುವಂತ ಪ್ರೀತಿ
ತಮ್ಮನ್ನು ಇಲ್ಲಿವರೆಗೂ ಬಂದು ನಿಲ್ಲಿಸಿದೆ. ಸರ್, ಇದುವರೆಗೂ ಎಷ್ಟು ಹಾಡುಗಳನ್ನ ತಾವು ಕಂಪೋಸ್ ಮಾಡಿದಿರಿ? ಅಂದಾಜು ಸಿನಿಮಾ ಅಂತ ಲೆಕ್ಕ ಹಾಕಿದ್ರೆ ನಾನೀಗ 5.1 DTS ಅಂತ ಏನ್ ಹೇಳಿದ್ರಿ, ಅದು ಸರೌಂಡ್ ಸೌಂಡ್ ಅಂತ ಹೇಳಿ ಥಿಯೇಟರ್ ಅಲ್ಲಿ ಸುತ್ತ ಸ್ಪೀಕರ್ ಇರುತ್ತಲ್ಲ ಅದಕ್ಕೆ ಮಿಕ್ಸ್ ಮಾಡುವಂಥದ್ದು. ಈಗ ನಾವು ಫೋನ್ ಅಲ್ಲಿ ಕೇಳಿದ್ರೆ ಬರೀ ಸ್ಟೀರಿಯೋ ಲೆಫ್ಟ್ ರೈಟ್ ಮಾತ್ರ ಕೇಳ್ತೀವಿ. ನೀವು ಸಿನಿಮಾ ಥಿಯೇಟರ್ ಅಲ್ಲಿ ಕೂತ್ರೆ ನಿಮಗೆ ಸುತ್ತ ಬರುತ್ತೆ ಅಲ್ವಾ? ಯಾರೋ ಒಬ್ರು ಹಿಂಗ್ ಬೈಕ್ ಅಲ್ಲಿ ಹೋದ್ರೆ ಆ ಬೈಕ್ ಅಲ್ಲಿ ಹೋದಂಗ್ ಹಿಂದೆ ಹೋದಂಗ್ ಫೀಲ್ ಮಾಡುವಂತದ್ದು, ಇದನ್ನು ಮಿಕ್ಸ್ ಮಾಡಿ. ಸೊ ಇದೆಲ್ಲವೂ ಸೇರಿ DTS 5.1 ಅಂತ ಹೇಳ್ತೀವಿ. 5.1 ಈಗ ಡಾಲ್ಬಿ ಅಟ್ಮಾಸ್ ಅಂತ ಆಗಿದೆ. ಅದೆಲ್ಲವೂ ಸೇರಿ ಈಗ 8 ವರ್ಷದಲ್ಲಿ ಒಂದು 62 ಸಿನಿಮಾಗಳಿಗೆ ಆಗಿದೆ ಸರ್. ಎಲ್ಲವೂ 2 ಅವರ್ ಫೀಚರ್ ಲೆಂತ್, ಯಾವ್ದು ಶಾರ್ಟ್ ಫಿಲ್ಮ್ ಅಲ್ಲ. ಶಾರ್ಟ್ ಫಿಲ್ಮ್ ಒಂದು 10-12 ಮಾಡಿದೀನಿ. ಹಾಡುಗಳಿಗೆ ಸ್ವರ ಸಂಯೋಜನೆ ಮಾಡೋದು ಅಲ್ಲದೆ ತಾವು ಸಿನಿಮಾಗಳಿಗೆ ಸಂಗೀತ ನಿರ್ದೇಶನ ಕೂಡ ಮಾಡಿದಿರಿ. ಇದು ತಾವು ಹೇಳ್ತಾ ಇರೋದು. ನೋಡಿ, ಎಷ್ಟೋ ಜನರಿಗೆ ತಮ್ಮ ಇಷ್ಟೆಲ್ಲ ಸಾಧನೆ ಆಗಿದೆ ಅನ್ನೋದು ಅರಿವಿರೋದಿಲ್ಲ. ನೀವು ಹೇಳಿದಂಗೆ ಇಷ್ಟೆಲ್ಲ ಆಗತ್ತಾ ಮಾಡ್ಲಿಕ್ಕೆ ಏನೋ ಭಾವನೆ ಇರುತ್ತೆ. ನೋಡಿ, ಸದ್ದಿಲ್ದಂಗೆ ನಮ್ಮ ಒಂದು ಸ್ಟುಡಿಯೋದಲ್ಲಿ ಹೋಗಿ ಹಾಡ್ಬಿಟ್ರೆ ಸಾಕಪ್ಪ ಅಂತ ಶುರು ಮಾಡಿದ ಒಂದು ದೀಪ ಹಂಗೆ ನಮ್ಮ ಪ್ರೀತಿ ಏನ್ ಮಾಡುತ್ತೆ ಸರ್, ಅದು ಕರ್ಕೊಂಡು ಹೋಗುತ್ತೆ. ಒಂದು ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ, ಇಫ್ ಯು ಸೀಕ್ ಸಮಥಿಂಗ್ ಇಟ್ ವಿಲ್ ಸೀಕ್ ಯು ಅಂತ. ನಾವೇನೋ ಒಂದು ಹುಡುಕಿದ್ರೆ ಅದು ನಮ್ಮನ್ನು ಹುಡುಕುತ್ತಂತೆ. ಆ ರೀತಿ ಇದೆಲ್ಲ ಬಂತು. ಆಮೇಲೆ ಬರೀ ಸಿಂಗರ್ ಆಗೇ ಇದ್ರೆ ನಮಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿಗೋಸ್ಕರ ಎಲ್ಲಾ ವಿಷಯವನ್ನ ತಿಳ್ಕೋಬೇಕಾಯ್ತು. ಸ್ಟುಡಿಯೋಲ್ಲಿ ಮಿಕ್ಸಿಂಗ್ ಮಾಸ್ಟರಿಂಗ್ ಅಂತ ಮಾಡ್ತೀವಿ. ಈಗ ರೆಕಾರ್ಡಿಂಗ್ ಎಲ್ಲ ಆದ್ಮೇಲೆ ಅದನ್ನ ಒಂದು ಫ್ರೀಕ್ವೆನ್ಸಿ ಎಲ್ಲ ಬ್ಯಾಲೆನ್ಸ್ ಮಾಡಿ ಅದಕ್ಕೆ ಲಿಮಿಟಿಂಗ್ ಎಲ್ಲ ಮಾಡಿ. ಆಮೇಲೆ ಅಪರೂಪ ಒಬ್ರು ಇಲ್ಲ ಸಿಂಗರ್ ಆಗಿರ್ತಾರೆ, ಇಲ್ಲ ಒಬ್ಬ ರಾಗ ಸಂಯೋಜಕರಾಗಿರ್ತಾರೆ. ರಾಗ ಸಂಯೋಜನೆ ಮಾಡಕ್ ತಕ್ಕ ಹಾಡ್ಬೇಕಾಗತ್ತೆ, ಅಥವಾ ಹಾಡಿಗೆ ತಕ್ಕ ರಾಗ ಸಂಯೋಜನೆ ಮಾಡಬೇಕಾಗತ್ತೆ. ಇವೆರಡು ಬೇರೆ ಬೇರೆ ಆಗಿರುತ್ತೆ. ಬಟ್ ಇವೆರಡೂ ಕೂಡ ಒಂದೇ ಆಗಿ ನೀವು ಕೆಲಸ ಮಾಡೋದ್ರಿಂದ ಅದೇ ದೇವರ ಆಶೀರ್ವಾದ, ಗುರುಗಳ ಒಂದು ಇದು ಅಂತ ಹೇಳ್ಬೋದು. ಹಲವಾರು ಗುರುಗಳು ಸರ್ ನನಗೆ. ನಮ್ಮ ತಾಯಿ ಆದ್ಮೇಲೆ ಗುರುಪ್ರಸಾದ್, ನಿತಿನ್ ರಾಜಾರಾಮ್ ಶಾಸ್ತ್ರಿ, ವಿದ್ವಾನ್ ಗುರುಪ್ರಸಾದ್ ಅವರು, ಮತ್ತೆ RS ನಂದಕುಮಾರ್ ಅವರು, ಮತ್ತೆ ವೆಸ್ಟರ್ನ್ ಅಲ್ಲಿ ಎವಿನೆಂಟ್ ಅಲ್ಲಿ ನನ್ಗೆ ಮೌಕುಲಾ ಅಂತ ಹೇಳಿ, ಮತ್ತೆ ಯುಡಿಮಿ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ, ಅದರಲ್ಲಿ ನನ್ಗೆ ಆನ್ಲೈನ್ ಗುರುಗಳು ಜಾಸೋನ್ ಆಲನ್ ಅಂತ. ಈ ತರ ಹೇಳ್ತಾ ಹೋದ್ರೆ ನನಗೊಂದು ಹಲವಾರು ಗುರುಗಳು ಸರ್. ಇವ್ರು ಎಲ್ಲರೂ ಒಂದು ಆಮೇಲೆ ಫುಲ್ ಟೈಮ್ ಮ್ಯೂಸಿಕ್ ಆಗೋಯ್ತಲ್ಲ, ಫುಲ್ ನನಗೆ. ಆಮೇಲೆ ಇನ್ನೊಂದು ಏನಾಗಿತ್ತು, ನಾವು ಕೆಲಸವನ್ನ ಪ್ರೀತಿಸಿದಾಗ ನಮಗೆ 9 to 5 ಜಾಬ್ ಅಲ್ವೇ ಅಲ್ಲ, ಅದು 24 ಮತ್ತೆ ಮನೇಲೇ ಇರೋದು. ಮನೇಲಿ ಏನು ಊಟ, ಒಳ್ಳೆ ನಿದ್ದೆ, ಬಿಟ್ರೆ ಕೆಲಸ ಅಲ್ಲ. ಒಂದೊಮ್ಮೆ ನಿದ್ರೆ ಮಾಡುವಾಗ ಮಧ್ಯರಾತ್ರಿ ಎದ್ರು ಬರೆಯಕ್ಕೆ ಶುರು ಎದ್ರೂ ಏನೋ ಒಂದು ಯೂಟ್ಯೂಬ್ ಅಲ್ಲಿ ಏನೋ ನೋಡೋದು, ನಿದ್ದೆ ಬರ್ಲಿಲ್ಲ ಅಂದ್ರೆ ಪುನಃ ಪಕ್ಕದ ರೂಮ್ ಅಲ್ಲಿ ಕುತ್ಕೊಂಡ್ರೆ ನಂದೇ ಮ್ಯೂಸಿಕ್, ಅದೇ ಟ್ಯೂನ್ ಬರ್ಕೊಳ್ಳೋದು, ಆ ತರ. ಒಂದು ತಾವು ರಾಗ ಸಂಯೋಜನೆ ಮಾಡೋದು, ಹಾಡಿದ್ರಿ, ನಂತರ ರಾಗ ಸಂಯೋಜನೆ ಮಾಡಿದ್ರಿ, ಜೊತೆಗೆ ರಾಗ ಸಂಯೋಜನೆ ಜೊತೆ ಒಂದು ಸಿನಿಮಾಕ್ಕೆ ಸಂಗೀತ ನಿರ್ದೇಶನ ಮಾಡೋದು ಇನ್ನೊಂದು ಹಂತ. ಹೌದು, ಖಂಡಿತ. ಹೇಗೆ ಸರ್, ಇದು ಹೇಗೆ ಆರಂಭ ಆಗಿದ್ದು? 2016 ಅಲ್ಲಿ ನಾನು ಸರಿಗಮಪ ಆದ್ಮೇಲೆ ಫೈನಲಿಸ್ಟ್ ಆಗಿ ಆಚೆಗೆ ಬಂದೆ. ಅಲ್ಲಿವರೆಗೂ ಸಣ್ಣ ಸಣ್ಣ ಆಲ್ಬಮ್ಗಳು ಮಾಡ್ತಾ ಇದ್ದೆ. ಕೆಲವು ನನಗೆ ಈ ಕ್ಷಣದಲ್ಲಿ ನಾನು ನೆನೆಸ್ಕೋಬೇಕು, ಡಾಕ್ಟರ್ ಲೀಲಾ ಪ್ರಕಾಶ್ ಅವರು ಅತ್ಯುತ್ತಮವಾದ ರೈಟರು. ಅವರು ಒಂದು ಸಮನ್ವಿತ ಅಂತ ಒಂದು ಇದು ಮಾಡಿದ್ರು. ಅವ್ರು ನನಗೆ ಯಾವ್ದೋ ಒಂದು ನ್ಯೂ ಇಯರ್ ಇದರಲ್ಲಿ ಪ್ರೋಗ್ರಾಮ್ ಅಲ್ಲಿ ನಾನು ಹಾಡ್ತಾ ಇದ್ದೆ. ಅವಾಗ ಅವರು ಈ ತರ ಒಂದು ನ್ಯೂ ಇಯರ್ ಪಾರ್ಟಿಲಿ ಅವಾಗೆಲ್ಲ ಹಾಡಕ್ ಹೋಗ್ತಿದ್ದೆ ನಾನು. ಕೆಲವರೆಲ್ಲ ಆರ್ಕೆಸ್ಟ್ರಾಗೆಲ್ಲ ಕಳಿಸ್ಬೇಡಿ ಆತರ ಎಲ್ಲ ಹೇಳೋರು. ನಮ್ ತಂದೆ ಅದನ್ನೆಲ್ಲ ಬಹಳ ಗೌರವಿಸಿದ್ರು. ಆರ್ಕೆಸ್ಟ್ರಾ ಅಂದ್ರೆ ಅದನ್ನ ಇದಾಗ್ ನೋಡ್ಬೇಡಿ. ಇವತ್ತಿಗೂ ಅಷ್ಟೇ ಕೆಲವರೆಲ್ಲ ಮದ್ವೆ ಮನೆಯಲ್ಲೆಲ್ಲ ಹಾಡಬೇಡಿ, ಯಾಕೆ ಹಾಡಬಾರ್ದು, ಅದು ಒಂದು ಒಳ್ಳೆ ಶುಭ ಸಮಾರಂಭದಲ್ಲಿ ನಡೀತಾರೆ. ನಾವೇನೋ ನಮ್ಗೇನೋ ಕಲೆ ಒಲಿದು ಬಿಟ್ಟಿದೆ, ಹೆಸರು ತಗೊಳ್ಳೋದು ಬೇಡ. ಕೆಲವರು ನಾವು ಮದ್ವೆ ಮನೇಲಿ ಹಾಡಲ್ಲ, ಅಲ್ಲಿ ಹಾಡಲ್ಲ. ಇಲ್ಲಿ ನಮ್ಮನ್ನ ಗೌರವಿಸಿದ್ರೆ ನಾವ್ ಎಲ್ ಬೇಕಾದ್ರೂ ಹೋಗಿ ಹಾಡ್ತೀವಿ. ನಾವ್ ಇವತ್ತಿಗೂ ಸರ್ ನಮ್ಮ ಫೈನಾನ್ಷಿಯಲ್ ನಾವು ಕೇಳೋದು ಬಿಡೋದು ಸೆಕೆಂಡ್ರಿ, ಬಟ್ ಅವ್ರು ನಮಗ್ ಗೌರವಿಸ್ ಕರೆದ್ರೆ ಒಂದು, ಈಗ ನಮ್ಮ ಇವ್ರದ್ದು ಇವ್ರದ್ದು ಇದೆಯಲ್ಲ, ನಮ್ಮ ಆನಂದ್ ಸ್ವಾಮಿ ಅವ್ರದ್ದು ಹಾಡು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ ಅಂತ ಹೇಳ್ದಂಗೆ ಆತರ ಎಲ್ಲ ಹಾಡ್ತಾ ಇದ್ದೆ. ಏನಕ್ಕೆ ಈ ಮಾತು ಬಂತು ಅಂದ್ರೆ, ಎಲ್ಲ ಕಡೆ ಹಾಡಕ್ ಕರಿತಾ ಇದ್ರು. ಹಾಡಕ್ ಹೋದಾಗ ಹಿಂಗೆ ಒಂದ್ಸಲ ನ್ಯೂ ಇಯರ್ ಪಾರ್ಟಿಲಿ ಒಂದು ಹೋಟ್ಲಲ್ಲಿ, ಶಾಂತಿಸಾಗರ್ ಹೋಟ್ಲಲ್ಲಿ ನ್ಯೂ ಇಯರ್ ಪಾರ್ಟಿಲಿ ಹಾಡಕ್ ಕರೆದಿದ್ರು. ಅಲ್ಲಿ ಲೀಲಾ ಪ್ರಕಾಶ್ ಅವರು ಪರಿಚಯ ಆದ್ರು. ಅದಕ್ಕೂ ಮುಂಚೆ ಇನ್ನೊಬ್ರ ಹೆಸರು ನಾನು ತಗೊಳ್ಳೇಬೇಕು, ಭಾನುರವಿ ಅಂತ. ಅವರು ನಮ್ಮ ಜೈನ್ ಡಿವೋಷನಲ್ ಸಾಂಗ್ಸ್ ಮಾಡಿಸಿದ್ರು. ನನ್ ಹಾಡ್ತಿಯಲ್ಲ ಕೆಲವು ಕಂಪೋಸ್ ಮಾಡೋದು, ಅದೊಂದು 10 ಹಾಡು ನಡೀತಾ ಇತ್ತು ಪ್ರಾಜೆಕ್ಟ್. ಅವಾಗ
ಅದನ್ನ ನಾನು ಲೀಲಾ ಪ್ರಕಾಶ್ ಅವ್ರಿಗೆ ತೋರಿಸಿದಾಗ ಅವರು ಸಮನ್ವಿತ ಅಂತ ಒಂದು ಭಾವಗೀತೆ ಆಲ್ಬಮ್ ಮಾಡಿದ್ರು. ಅದು ನನಗೆ ಒಂದು ಬಹಳ ತಿರುವು ಕೊಟ್ಟಂತ ಸ್ಟೇಜು. ಅವ್ರು ಏನ್ ಮಾಡಿಸಿದ್ರು, ನಾನು ಮಾಡಿದ ಸಂಯೋಜನೆನ ರಾಜೇಶ್ ಕೃಷ್ಣನ್ ಅವ್ರ ಕೈಲಿ, ಮತ್ತೆ ಸುರೇಖಾ ಅವ್ರ ಕೈಲಿ, ಜೋಗಿ ಸುನೀತಾ ಅವ್ರ ಕೈಲಿ, ಇವ್ರ ಕೈಲೆಲ್ಲ ಹಾಡಿಸಿದ್ರು. ಬೆಂಗಳೂರಲ್ಲಿ ಕರ್ಕೊಂಡೋಗಿ ಪ್ಯಾರೆಕ್ಸ್ ಸ್ಟುಡಿಯೋ ಅಂತ ಎಲ್ಲ ಇಂಟ್ರೊಡ್ಯೂಸ್ ಮಾಡಿಸಿ ಅಲ್ಲೆಲ್ಲ ನನಗೊಂದು ಇದಾಯ್ತು. ನಾನೇ ಎಲ್ಲ ಪ್ರೋಗ್ರಾಮಿಂಗ್ ಮಾಡಿ ಎಲ್ಲ ಕಂಪ್ಯೂಟರ್ ಮಾಡೋದೆಲ್ಲ ಕಲ್ತ್ಕೊಂಡಿದ್ದೆ ಅವಾಗ. ಅಲ್ಲ, ನೀವು ರಾಜೇಶ್ ಕೃಷ್ಣನ್ ಸರ್ಗೂ ಕೂಡ ಸಂಗೀತ ಸಂಯೋಜನೆ ಮಾಡಿದ್ರಿ, ಅದು ಒಂದು ದೊಡ್ಡ. ಹೌದು, ಅದು ಆ ಚಿಕ್ಕ ವಯಸ್ಸಲ್ಲಿ ಮಾಡಿದ್ದು ಬಹಳ ಸಂತೋಷ. 2014 ಅವರು ಹೇಳಿದ್ರು, ಇವತ್ತಿಗೂ ಯೂಟ್ಯೂಬ್ ಅಲ್ಲಿ ಆ ವಿಡಿಯೋ ಇದೆ, ತುಂಬಾ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿ ಹೊಗಳಿರೋದು. ಅವ್ರು ನನಗೆ ಪ್ರೋತ್ಸಾಹದ ಮಾತು. ಅವ್ರು ನಿಜವಾಗ್ಲೂ ಚೆನ್ನಾಗಿದೆ ಅಂತ ಹೊಗಳಿದ್ರು ಅಥವಾ ನಿಜವಾಗ್ಲೂ ಚೆನ್ನಾಗಿದ್ದು ಹೊಗಳಿದ್ರು ಬೇರೆ, ಬಟ್ ಆ ಒಂದು ಹೊಗಳಿಕೆ ಮಾತು ಎಲ್ಲವೂ ಕೂಡ್ಕೊಂತ ಬಂತು. ನಾನು ಇದನ್ನ ಇಲ್ಲ, ನಾನು ಇದೇ ಪ್ರೊಫೆಷನ್ ಮಾಡ್ತೀನಿ ಅಂತ ಸ್ಟ್ರಾಂಗ್ ಆಗಿ ಮಾಡೋದಕ್ಕೆ. ಅಲ್ಲ, ಖಂಡಿತ. ಬಹುಶಃ ತಾವು ಆರಂಭದಲ್ಲೇ ಹೇಳಿದ್ರಿ, ಒಂದು ಕೆಲಸವನ್ನ ಪ್ರೀತಿಯಿಂದ ಮಾಡಿದ್ರೆ ಅದು ಟಯರ್ಡ್ ಅಂತ ಅನ್ಸೋದೇ ಇಲ್ಲ, ಅಂತ ಅನ್ಸೋದೇ ಇಲ್ಲ. ಜೊತೆಗೆ ಪ್ರಶಂಸೆಗಳನ್ನ ಅಥವಾ ಪ್ರಶಸ್ತಿಗಳನ್ನ ಹುಡಿಕೊಂಡು ಹೋಗದೆ ತಮ್ಮ ಕೆಲಸವನ್ನ ಬಹಳ ಪ್ರಾಮಾಣಿಕವಾಗಿ ಮಾಡಿದ್ರೆ ಅವು ನಿಮ್ಮನ್ನು ಹುಡುಕೊಂಡು ಬರ್ತವೆ. ಅದಕ್ಕೆ ಉದಾಹರಣೆಯಾಗಿ ತಮಗೆ ಸಿಕ್ಕಂತಹ ಒಂದು ಚಿತ್ರಗಳಿರ್ಬೋದು, ಜೊತೆಗೆ ಪ್ರಶಸ್ತಿಗಳು ಒಂದಷ್ಟು ನಾನು ಹೇಳೋದಾದ್ರೆ ಬಹುಶಃ ನಮ್ಮ ಕೇಳುಗರಿಗೋಸ್ಕರ ತಮಗೆ ಗುರುತಿಸಿ ಮೈಸೂರು ರತ್ನ, ಮೈಸೂರು ಕೋಗಿಲೆ, ಮರಿ SPB, ದಸರಾ ಯುವ ಪ್ರತಿಭೆ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ವಿಶ್ವಮಾನ್ಯ ಕನ್ನಡಿಗ ಪ್ರಶಸ್ತಿ, ಸಂಗೀತ ಯುವ ಸಾರ್ವಭೌಮ ಪ್ರಶಸ್ತಿ ಹಾಗೂ ಸೃಜನಾ ಐಕಾನ್ ಪ್ರಶಸ್ತಿ, ಹೀಗೆ ಹಲವು ಪ್ರಶಸ್ತಿಗಳನ್ನು ನೀಡಿ ತಮ್ಮನ್ನ ಗೌರವಿಸಿದೆ. ಬಹುಶಃ ಈ ಎಲ್ಲ ಪ್ರಶಸ್ತಿ ಅಥವಾ ಪುರಸ್ಕಾರಗಳೇನೆಂದೇ ಇದು ನಿಮ್ಮ ಪ್ರೀತಿಯಿಂದ ನಿಮ್ಮ ಕೆಲಸವನ್ನ ಮಾಡ್ಕೊಂಡು ಹೋಯ್ತಿರಕ್ಕೆ, ಕೆಲಸವನ್ನ ಪ್ರೀತಿಸಿದ್ದಕ್ಕೆ, ಹೌದು, ಪ್ರಾಮಾಣಿಕವಾದ ಪ್ರಯತ್ನಗಳಿಗೆ ಸಿಕ್ಕಂತ ಒಂದು ಗೌರವ ಅಂತ ನಾನು ಭಾವಿಸ್ಕೊಳ್ತೀನಿ. ಖಂಡಿತ. ಸೊ ಇದ್ರ ಬಗ್ಗೆ ಖಂಡಿತ ಬಹಳ ಸಂತೋಷ ಆಗತ್ತೆ. ಮತ್ತೆ ಪ್ರತಿಯೊಂದ್ ಕಡೆ ಹೋದಾಗ್ಲೂ ಒಂದು ಖುಷಿ ನಮ್ಗೆ. ಏನೋ ಕರೆದು ಈ ತರ ಫೋನ್ ಮಾಡ್ತಾರೆ, ಈಗ ನೀವು ಪ್ರೀತಿಯಿಂದ ಕರೆದ್ರಿ, ನಾನು ಬಂದೆ. ಅದೇ ತರ ಇದು ಒಂದು ನನಗೆ ಪ್ರಶಸ್ತಿ ತರನೇ. ಹೌದಲ್ವಾ? ಈಗ JSS ರೇಡಿಯೋನಲ್ಲಿ ಕೂತ್ಕೊಂಡು ನನ್ನನ್ನ ಒಂದು ಗೆಸ್ಟ್ ಆಗಿ ಕರೆದಿ ಮಾತಾಡಿಸ್ತಾರೆ, ಅದೇ ಒಂದು ಪ್ರಶಸ್ತಿ ಅಲ್ವಾ? ಈಗ ಎಷ್ಟೊಂದ್ ಜನರ ಮಧ್ಯೆ ಈಗ ನೋಡಿ ನನ್ನ ಮಾತನ್ನ ಎಷ್ಟೊಂದ್ ಜನ ಕೇಳಿಸ್ಕೊತಾರೆ. ಆ ರೀತಿ ನನ್ನ ಕರೆದು ಪ್ರೋತ್ಸಾಹಿಸೋರು ತುಂಬಾ ಜನ ಇದ್ದಾರೆ. ಮೈಸೂರು ಕೋಗಿಲೆ ಮತ್ತೆ ಮೈಸೂರು ರತ್ನ ಅನ್ನೋದು ಸಿಂಗಿಂಗ್ಗೆ ಸಿಕ್ಕಂತ ಪ್ರಶಸ್ತಿ. ಅದಾದ್ಮೇಲೆ ಅದು ಒಂದು ಕಾಂಪಿಟೇಷನ್ ಮಾಡಿದ್ರು, ಮೈಸೂರು ರತ್ನ ಅಂತ. ಮೈಸೂರು.com ಅನ್ಬಿಟ್ಟು ಒಬ್ರು ವೆಬ್ಸೈಟ್ ಅವರು, ಅವಾಗ ಅದರಲ್ಲಿ ಕಾಂಪಿಟೇಷನ್ ಆಗಿ ಅದರಲ್ಲಿ ಫಸ್ಟ್ ಪ್ರೈಸ್ ಬಂದಿದ್ದಕ್ಕೆ ಅವಾರ್ಡ್ ಬಂದಿದ್ದ. ಆಮೇಲೆ ಜೋಗಿ ಸುನೀತಾ ಅವರು ಇನ್ನೊಂದು ಇದು ಮಾಡಿದ್ರು, ಅದು ಮೈಸೂರು ಕೋಗಿಲೆ ಅಂತ ಹೇಳಿ. ಎಲ್ಲ ಒಂದೊಂದು ಆಡ್ ಆಗ್ತಾ ಬಂತು ಲೈಫಲ್ಲಿ. ಹಾಗೆ ಅಲ್ಲ, ತುಂಬಾ ಉತ್ತಮವಾದ ಗಾಯಕರು ತಮ್ಮನ್ನ ಹೊಗಳಿದ್ದಾರೆ, ಮತ್ತೆ ಅವರಿಗೆ ರಾಗ ಸಂಯೋಜನೆ ಮಾಡಿದಿರಿ, ಅವ್ರ ಜೊತೆ ಕೆಲಸ ಮಾಡಿದಿರಿ. ಅವು ಕೂಡ, ಆ ಅನುಭವಗಳು ಕೂಡ ನಿಮಗೆ ಮತ್ತಷ್ಟು. ಹೌದು, ಅನುಭವ ತುಂಬಾ ಒಳ್ಳೆ ಅನುಭವಗಳನ್ನು ಕೊಟ್ಟಿದೆ. ಅವ್ರು ಹೇಗೆ ಹಾಡನ್ನ ಕಲ್ತ್ಕೋತಾರೆ, ಹೊಸ ಹಾಡುಗಳನ್ನ ಎಷ್ಟು ಚೆನ್ನಾಗಿ ಅವರು ಕಲ್ತು ಹಾಡನ್ನ ಕಲಿತಾರೆ ಅನ್ನೋದೆಲ್ಲ ನೋಡಕ್ ಅವಕಾಶ ಸಿಕ್ತು. ನನ್ ಫಸ್ಟ್ ಆಲ್ಬಮ್ ಅಲ್ಲೇ ರಾಜೇಶ್ ಕೃಷ್ಣನ್ ಹಾಡಿದ್ರು. ಅದಾದ್ಮೇಲೆ ಜೋಗಿ ಸುನೀತಾ, ಸುರೇಖಾ ಅವರು, ಫಯಾಸ್ ಖಾನ್ ಅವ್ರು ಹಾಡಿದ್ದಾರೆ. ಮತ್ತೆ ಅನುರಾಧ ಭಟ್ ಅವರು ಹಾಡಿಸ್ತಾನೆ ಇರ್ತೀನಿ. ಈಗ ನಾಳೆ 13 ರೆಕಾರ್ಡಿಂಗ್ ಇದೆ ಸುಮಾರು ಸಿನಿಮಾಗಳಿಗೆಲ್ಲ. ಹೀಗೆ ಶಶಾಂಕ್ ಶೇಷ್ಗಿರಿ ತರ ಎಲ್ಲಾ ಹಾಡು, ನವೀನ್ ಸಜ್ಜು ತರ ಯಾರ್ಯಾರು ಇವತ್ತಿನ ಹಾಡುಗರಿದ್ದಾರೆ, ಎಲ್ಲರೂ ಒಂದೊಂದೊಂದೊಂದು ಫಿಲಮ್ ಅಲ್ಲಿ ಸಂದರ್ಭಗಳು ಬರುತ್ತೆ. ಕೆಲವು ಸಲ ನಾನ್ ಹಾಡಿಸ್ಬೇಕು ಅಂತ ಆಸೆ ಪಟ್ಟಿರ್ತೀನಿ, ಕೆಲವು ಸಲ ಡೈರೆಕ್ಟ್ರೆ ಸರ್ ಈ ಹಾಡಿಗೆ ನವೀನ್ ಸಜ್ಜು ಹಾಡ್ಸೋಣ, ಸಜೆಸ್ಟ್ ಮಾಡ್ತಾರೆ, ಈ ಹಾಡಿಗೆ ಈ ತರ ಹಾಡ್ಸೋಣ ಅಂತೆಲ್ಲ ಬರುತ್ತೆ. ಹಾಗೆ ಬಂದು ಇವತ್ತು ಸೋನು ನಿಗಮ್ ವರೆಗೂ ಬಂದು ನಿಂತಿದೆ. ಇನ್ನು ಆ ಡ್ರೀಮು ಇದಾಗಿಲ್ಲ. ಈಗ ಒಂದು ಕರಿಕಾಡ ಅಂತ ಒಂದು ಸಿನಿಮಾ ನಡೀತಾ ಇದೆ, ಅದರಲ್ಲಿ ಸೋನು ನಿಗಮ್ ಅವ್ರ ಕೈಲಿ ಹಾಡಿಸ್ಬೇಕು ಅಂತೆಲ್ಲ ಮಾತುಕತೆ ಆಗ್ತಾ ಇದೆ. ಅದು ದೇವ್ರ ದಯೆ ಇದ್ರೆ ಆಗೋ ಚಾನ್ಸ್ ಇದೆ. ಒಂದು ಸಾಧನೆ ಅಲ್ಲ, ನಿಜ. ಇಲ್ಲ, ಪ್ರಯತ್ನ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಒಂದಲ್ಲ ಒಂದಿನ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಇದೆ. ಪ್ರಾಮಾಣಿಕವಾಗಿ ಪ್ರೀತಿಸ್ತಾ ಇರಬೇಕು, ಹೋಗ್ತಾ ಇರಬೇಕು. ಎಷ್ಟೋ ಸನ್ಮಾನಗಳು, ಅವಮಾನಗಳು ಎಲ್ಲ ಬರುತ್ತೆ ದಾರಿಲಿ. ಎಷ್ಟೋ ಸಲ ಏನೋ ಎಕ್ಸ್ಪೆಕ್ಟ್ ಮಾಡಿರ್ತಾರೆ, ಆ ಎಕ್ಸ್ಪೆಕ್ಟೇಷನ್ ನಾವು ಹೋಗಕ್ಕಾಗಿಲ್ಲ, ಎಲ್ಲಾನು ಇರುತ್ತೆ ಸಿನಿಮಾ. ಕೆಲವು ಸಲ ನಾವು ಮಾಡಿದ್ರೆ ಅವ್ರಿಗೆ ಸರಿಯಾಗಿ ಹೊಂದಿರಲ್ಲ. ಈ ತರ ಏನೇ ಇದ್ರು ನಾವು ತಲೆ ಕೆಡಿಸ್ಕೋಬಾರ್ದು. ನೀವು ಹೇಳ್ದಂಗೆ ನಮ್ಮ ಹೌದಪ್ಪ ಸರಿ ಹೋಗ್ಲಿಲ್ಲ, ಇನ್ನೊಂದ್ ಮಾಡ್ತೀನಿ, ಇನ್ನೊಂದು ಟ್ಯೂನ್. ಕೆಲವು ಸಲ ಟ್ಯೂನ್ಗಳು ರಿಜೆಕ್ಟ್ ಆಗುತ್ತೆ ಸಿನಿಮಾಗಳಿಗೆ. ಹೆಂಗೆ ಅಂದ್ರೆ ಡೈರೆಕ್ಟರ್ ನಮಗೆ ಸಿಚುಯೇಷನ್ ಕೊಡ್ತಾರೆ, ಈ ತರ ಒಂದು ಲವ್ ಸಂದರ್ಭ, ಈ ತರ ಒಂದಿರುತ್ತೆ, ಈ ತರ ಒಂದು ಸಾಂಗ್ ಬೇಕು. ಅವಾಗ ನಮಗೆ ರೆಫರೆನ್ಸಸ್ ಕೊಡ್ತಾರೆ, ತೆಲುಗು, ತಮಿಳ್. ಅದನ್ನಿಟ್ಟು ನಾವು ಒಂದು ಟ್ಯೂನ್ ಮಾಡ್ತೀವಿ. ಕೆಲವೊಮ್ಮೆ ಒಂದೇ ಟ್ಯೂನ್ ಆಹಾ ಸೂಪರ್ ಅಂತ ಒಪ್ಕೋತಾರೆ, ಕೆಲವೊಮ್ಮೆ ಮತ್ತೊಂದು ಟ್ರೈ ಮಾಡಿ, ಮತ್ತೊಂದು ಮಗದೊಂದು.
ಆತರ ಮಾಡಿ ಮಾಡಿ ಒಂದಿಷ್ಟು ಬ್ಯಾಂಕಿಂಗ್ ಇರುತ್ತೆ ನಮ್ಗೆ. ಇನ್ನೊಂದ್ ಯಾವ್ದೋ ಸಿನಿಮಾಗೂ ಅದನ್ನೇ ಬಳಸ್ಬೋದು. ಕೆಲವು ಸಲ ಯಾರಿಗೋ ಮಾಡಿರೋದು ಇನ್ನೊಬ್ರು ಕೊಟ್ಟಿರ್ತೀವಿ, ಅವ್ರು ಒಂದೇ ಸಲ ಒಪ್ಕೋತಾರೆ. ಅಲ್ಲ, ಒಬ್ಬ ನಿರ್ದೇಶಕನ ತಲೆ ಒಳಗಡೆ ಏನು ಓಡ್ತಾ ಇದೆ ಅನ್ನೋದು ನೀವು ಕ್ಯಾಚ್ ಮಾಡ್ಬೇಕಲ್ಲ, ಕನೆಕ್ಟ್ ಮಾಡ್ಬೇಕಲ್ಲ, ಅದು ಬಹಳ ಮುಖ್ಯ ಆಗತ್ತೆ. ಇವರು ಯಾವ ಟ್ಯೂನ್ ಕೊಟ್ರೆ ಇಷ್ಟ ಆಗ್ಬೋದು, ಸೊ ಅವೆಲ್ಲ ಒಂದು ಅನಾಲಿಸಿಸ್ ಬೇಕಾಗತ್ತೆ ತಮಗೆ ಅಂತ. ಕೆಲವರಿಗೆ ಹೇಗಾಗತ್ತೆ, ಕೆಲವರಿಗೆ ನಾನು ಇದುವರೆಗೆ 62 ಸಿನಿಮಾದ್ ಮಾಡಿರೋ 62 ಪ್ರೊಡ್ಯೂಸರ್ಸ್ಗೆ 62 ಡೈರೆಕ್ಟರ್ಗೆ ನಾನು ಇಲ್ಲಿಂದಾನೇ ನಮಸ್ಕಾರ ಹೇಳ್ತೀನಿ. ಯಾಕಂದ್ರೆ ನನ್ನನ್ನ ಒಂದು ಶೇಪ್ ಮಾಡಿದಾರೆ ಅವರು. ನೀವು ಕಲಿಯಕ್ಕೆ ಅವಕಾಶ, ಮತ್ತೆ ಯಾವ್ಯಾವ್ದೋ ನಾನು ಕೇಳದೆ ಇರೋ ತೆಲುಗು ಹಾಡು ಕೇಳಿಸ್ತಾರೆ ನನಗೆ, ಇನ್ಯಾವ್ದು ಇಂಗ್ಲಿಷ್ ನಾನು ಅವ್ರು ಕೇಳದ್ಮೇಲೆ ಆ ರೂಟಲ್ಲಿ ನಾನು ಇನ್ನೇನೋ ಕಲ್ತ್ಕೊಂಡಿರ್ತೀನಿ. ಈ ತರ ಎಲ್ಲ ಅಂದ್ರೆ ಪ್ರತಿದಿನ ಕಲಿಯದೇ ಆಗಿರುತ್ತೆ. ಯಾರು ಅವ್ರಿಗೋಸ್ಕರ ಅವ್ರ ಸಿನಿಮಾಗೆ ಈ ತರ ಒಂದು ಹಾಡಬೇಕು ಅಂತ ನನಗ್ ಕರ್ಕೊಂಡ್ಬಂದು ತೋರಿಸ್ತಾರೆ. ಈ ತರ ಕಲಿಕೆ ನಿರಂತರವಾದ, ನಿಮ್ಮಿಂದ ಅವ್ರಿಗೊಂದು ಕಲಿಕೆ, ಅವರಿಂದ ನಿಮ್ಗೊಂದು ಕಲಿಕೆ, ಜೀವನ ಒಂದು ಕ್ರಾಸ್ ಲರ್ನಿಂಗ್ ಅಲ್ವಾ, ಒಬ್ರಿಗೊಬ್ರು ಕಲ್ತ್ಕೊಳ್ಳುವಂಥದ್ದು. ಹಲವು ಪ್ರಶಸ್ತಿಗಳು ನೀಡಿ ಗೌರವಿಸಿವೆ, ಅವೆಲ್ಲವೂ ಒಂದು ಹಂತ. ಆದ್ರೆ ತಮ್ಮನ್ನ ಮರಿ SBB ಅಂತ ಗುರುತಿಸಿದ ಪುರಸ್ಕಾರ ಮಾಡ್ತಾರೆ. ಅದು ಎಷ್ಟು ಖುಷಿ ಕೊಡುತ್ತೆ ನಿಮ್ಗೆ ಅಂತ, ಹೇಗೆ ಆಯ್ತು ಇದೆಲ್ಲ? ನಿಜವಾಗ್ಲೂ ಅದೊಂದು ದೊಡ್ಡ ಏನ ಹೇಳ್ತಾರೆ, ನನ್ನ ಜೀವನದ ಒಂದು ದೊಡ್ಡ ಸಾಧನೆ ಅಂತಾನೂ ಹೇಳ್ಕೋಬಹುದು. ಏನಾಯ್ತು, ನನಗೆ ಮೊದಲಿಂದನೂ ಮೌನ ಆಕ್ಟ್ ಮಾಡೋದು ಎಲ್ಲ ಬಹಳ ಇತ್ತು. ಚಿಕ್ಕ ವಯಸ್ಸಿಂದ ಯಾರ ಟೀಚರ್ಸ್ ಬಂದ್ರೆ, ನಾನು ಈಗಲೂ PUC ನಲ್ಲಿ ಎಲ್ಲಾ ಟೀಚರ್ಸ್ ಧ್ವನಿ ಅನುಕರಣೆ ಮಾಡುವಂಥದ್ದು, ಅವ್ರು ನಿಂತ ಹಾಗೆ ಪಾಠ ಮಾಡುವಂಥದ್ದು, ಈ ತರ ಎಲ್ಲ ಅವ್ರ ಮುಂದೆನೆ ಮಾಡಿ ತೋರಿಸ್ತಾ ಇದ್ದೆ. ಅದು ಮೊದಲಿಂದನೂ ಇತ್ತು ಆ ಹ್ಯಾಬಿಟ್. ಎದೆ ತುಂಬಿ ಹಾಡುವಿನಲ್ಲಿ ಹೋಗಿ ಅವ್ರು ಫಸ್ಟ್ ಟೈಮ್ ಬಂದು ಅವ್ರನ್ನ ನೋಡೋದೇ ಒಂದು ದೊಡ್ಡದಾಗೋಗಿತ್ತು ನಮ್ಗೆ. ಅವ್ರು ಬಂದಾಗ ಒಂದು ಮಿಂಚ್ ಬಂದ ರೀತಿ ಆಯ್ತು, ಬಂದು ಕೈ ಕೊಟ್ರು, ಆಲ್ ದಿ ಬೆಸ್ಟ್ ಅಂತ ಹೇಳಿದ್ರು. ಶೂಟಿಂಗ್ ಮುಂಚೆ ಅವ್ರನ್ನೊಂಥರ ಫಾಲೋ ಮಾಡಿ ಒಂಥರ ಅವ್ರು ಏನೋ ಒಂದು ಏನ್ ಹೇಳ್ತಾರೆ, ಏನೋ ಒಂದು ಎನರ್ಜಿ ಬಂತು ನಮ್ಗೆ. ಮತ್ತೆ ಮೊದಲಿಂದ ಮೋನೋ ಆಕ್ಟ್ ಮಾಡೋದು, ಮತ್ತೆ ಅನುಕರಣೆ ಮಾಡೋದು, ಅನುಸರಣೆ ಮಾಡೋದು ಅವೆಲ್ಲ ಇತ್ತಲ್ಲ. ಅವ್ರ ಹಾಡುಗಳನ್ನ ಜಾಸ್ತಿ ಕೇಳಕ್ ಸ್ಟಾರ್ಟ್ ಆಗೋಯ್ತು. ಆಮೇಲೆ ನೀವು SBB ಅವ್ರದ್ದು ಕೇಳಲೇಬೇಕು. ನೀವು ಯಾವ ಹಾಡು, ಒಂದು ಡಿವೋಷನಲ್ ಕೇಳಿದ್ರು ಅದ್ರಲ್ಲಿ ಅವ್ರು ಇರ್ತಾರೆ, ಒಂದು ಕಾಮಿಡಿ ಸಾಂಗ್ ಕೇಳಿದ್ರು ಅದ್ರಲ್ಲಿ ಅವ್ರು ಇರ್ತಾರೆ, ಅಥವಾ ಇನ್ಯಾವುದೋ ಒಂದು ಮೆಲೋಡಿಯಲ್ಲೂ ಏನ್ ಕೇಳಿದ್ರು ಇರ್ತಾರೆ ಅವರು. ಸೊ ಅವ್ರದ್ದು ಕೇಳಿ 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 ಅವರ ಧ್ವನಿ ಒಂದ್ ಸ್ವಲ್ಪ ಮಟ್ಟಿಗೆ ನನ್ನಲ್ಲಿ ಬರಕ್ ಸ್ಟಾರ್ಟ್. ಫಸ್ಟ್ ಟೈಮ್ ನಾನು ಒಂದ್ ಕಡೆ ಮದ್ವೆ ಮನೇಲಿ ಹಾಡುವಾಗ ಒಬ್ರು ಹೇಳಿದ್ರು, ಒಬ್ರು ರಿಲೇಟಿವ್, ಸ್ವಲ್ಪ ನೀನ್ ಹಾಡಿದ್ರೆ SBB ಹಾಡ್ದಂಗೆ ಬರುತ್ತಲ್ಲ. ಅವಾಗ ಅಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಆಮೇಲೆ ಅವ್ರಗಳ ಇವತ್ತಿಗೂ ಎಲ್ಲೇ ಹೋದ್ರು, ಎಲ್ಲೇ ಹಾಡಿದ್ರು ಅವ್ರ ಧ್ವನಿನೇ ಬರುತ್ತೆ, ಕೇಳತ್ತೆ, ಒಂದ್ 50% ಅವರೇ ಹಾಡ್ದಂಗ ಆಗತ್ತೆ ಅಂತ ಹೇಳ್ತಾರೆ. ಅದು ನನಗೆ ಜೀವನದಲ್ಲಿ ಸಿಕ್ಕಿರೋ ದೊಡ್ಡ ಭಾಗ್ಯ. ಬಟ್ ಇದರಲ್ಲಿ ನಾನು ಹೇಳೋದು, ಇದರಲ್ಲಿ ಒಂದು ದೊಡ್ಡ ಕ್ಯಾಚ್ ಇದೆ. ಇಷ್ಟು ಒಬ್ಬ SPBಗೆ ಕಂಪೇರ್ ಮಾಡಿದ್ರು ನಾನು ಯಾಕೆ ಸಂಗೀತವನ್ನ, ಹಾಡುಗಾರಿಕೆಯನ್ನ ಸೈಡಲ್ಲಿ ಇಟ್ಟು ಕಂಪೋಸರ್ ಆದೆ ಅಂತ. ಏನಾಗುತ್ತೆ, ನೀವ್ ಏನೇ ಆಗಿ ಒಬ್ಬರ ತರ ಅಂತಂದ್ರೆ ನೀವು ನಿಮ್ಮದೇ ಸ್ವಂತತನ ಬರ್ಬೇಕಾಗುತ್ತೆ. ಎಷ್ಟೋ ಸಲ ನೀವು ಎಷ್ಟೋ SPB ತರ ಹಾಡೋರು ತುಂಬಾ ಜನ ಇದಾರೆ. ನೀವು ಕೇರಳಕ್ಕೆ ಹೋದ್ರೆ ಯೇಸುದಾಸ್ ತರನೇ ಹಾಡೋರು ಒಂದು 10 ಜನ ಸಿಗ್ತಾರೆ, ನಿಮ್ಗೆ ಒಂದು 50 ಜನ ಸಿಗ್ತಾರೆ. ಅದರಲ್ಲಿ ಒಂದು 10 ಜನ ಎಕ್ಸಾಕ್ಟ್ ಆಗಿ ಹಾಡೋರು. ಫಾರ್ ಎಕ್ಸಾಂಪಲ್ ಮಧುಬಾಲಕೃಷ್ಣ, ಹಂಗೆ ಅದೇ ಧ್ವನಿ ಬರುತ್ತೆ. ಸೊ ಎಲ್ಲೊಂದ್ ಕಡೆ ನನಗೆ ಅದು ಹೊಗಳಿಕೆ ಒಂದೊಂದ್ಸಲ ಗಾಬರಿ ಹಾಕಕ್ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ನಾವ್ ಯಾರದೋ ಜೆರಾಕ್ಸ್ ಆಗ್ಬಿಟ್ರೆ ಅಫ್ಕೋರ್ಸ್ ನನ್ನ ಧ್ವನಿ ಅದು ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಹೆಂಗಾಗೋಯ್ತು ಅಂದ್ರೆ ನನ್ನಲ್ಲಿ ಅದು ನಾ ಬೇಡ ಅಂದ್ರೂ ಅದು ಬರಕ್ ಸ್ಟಾರ್ಟ್ ಆಗೋಯ್ತು. ನಾನು SPB ಅವ್ರದ್ದು ಯಾವ್ದಾರು ಒಂದು ಹಾಡಿದ್ರೆ ಹಾಗೆ ಬರುತ್ತೆ. ನಾನು ಅದು ಬಿಟ್ಟು ಬೇರೆ ಹೆಂಗ್ ಹಾಡೋದು ಅಂತ ಆಮೇಲೆ ಎಷ್ಟೋ ದಿವಸ ಬೇರೆ ಹಾಡುಗಳು ಹಾಡೋದು ಹಿಂಗೆಲ್ಲ ಮಾಡಿದೆ. ಬಟ್ ಇವತ್ತಿಗೂ ಯಾವ್ದಾದ್ರು ಹಾಡ್ಬೇಕಾದ್ರೆ ಅದು ಅವ್ರನ್ನ ನೆನೆಸ್ಕೊಂಡು ಹಾಡಿದಾಗ ಅದೇ ಧ್ವನಿ ಬರುತ್ತೆ. ಎಸ್ ಸರ್, ಬಹುಶಃ ಅದು ಕೂಡ ನಿಮ್ಮ ಸಂಗೀತ ಪಯಣದಲ್ಲಿ ಅದು ಒಂದು ದೊಡ್ಡ ಬಹುಮಾನ ಖಂಡಿತ ಅಂತ ಅನ್ಸುತ್ತೆ ನನಗೆ. ಎಸ್ ಸರ್, ತಾವು ಸಾಕಷ್ಟು ಹಾಡುಗಳನ್ನ ಆಡಿದಿರಿ, ಹಾಡುಗಳನ್ನ ಕಂಪೋಸ್ ಮಾಡಿದಿರಿ, ಸಿನಿಮಾಗಳಿಗೆ ನಿರ್ದೇಶನ ಮಾಡಿದಿರಿ. ಪ್ರಸ್ತುತ ನಿಮ್ಮ ಕೈಯಲ್ಲಿ ಒಂದಷ್ಟು ಸಿನಿಮಾಗಳ ನಿರ್ದೇಶನ ಕೂಡ, ಸಂಗೀತ ನಿರ್ದೇಶನ ಕೂಡ ಇದೆ. ಏನು ತಮ್ಮ ಮುಂದಿನ ಗುರಿ ಮತ್ತೆ ಯೋಜನೆಗಳ ಬಗ್ಗೆ ಹಂಚಿಕೊಳ್ಬಾರ್ದು? ನಾನು ಮತ್ತೆ ಈ ಸಂದರ್ಭದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಇಳಯರಾಜ ಅವರನ್ನ ನೆನಪಿಸ್ಕೋಬೇಕು. ಅವರು ನಮಗೆ ದೊಡ್ಡ ಒಂದು ರೋಲ್ ಮಾಡೆಲ್. ಸೊ ಅವರು ವೆಸ್ಟರ್ನ್ ಮ್ಯೂಸಿಕ್ ಎಲ್ಲ ಕಲಿತು ಅವರು ಹೇಗೆ ಸಂಗೀತ ನೀಡಿದ್ರು ಅನ್ನೋದು ನಮ್ಗೆ ಎಲ್ಲರಿಗೂ ಗೊತ್ತು. ಸೊ ಅವರ ದಾರಿಯಲ್ಲಿ ನಡೀತಾ ವೆಸ್ಟರ್ನ್ ಮ್ಯೂಸಿಕ್ ಅನ್ನ ಕಲಿತಾ ಇದೀನಿ ಇವಾಗ. ಈಗ ಲಾಸ್ಟ್ 22 ನವೆಂಬರ್ ಅಲ್ಲಿ ಮ್ಯೂಸಿಕ್ ಥಿಯರಿ ಅಂತ ಹೇಳ್ತೀವಿ, ಟ್ರಿನಿಟಿ ಕಾಲೇಜ್ ಆಫ್ ಲಂಡನ್ ಅಲ್ಲಿ
ಗ್ರೇಡ್ 5 ಮುಗಿಸಿ ಅದು ಡಿಸ್ಟಿಂಕ್ಷನ್ ಎಲ್ಲ ಆಯ್ತು. ಈ ಸಲ ಪ್ರಾಬಬ್ಲಿ ಗ್ರೇಡ್ 8 ತಗೊಳ್ಳೋಣ ಅಂತ ಎಲ್ಲ ಓದ್ತಾ ಇದ್ದೀನಿ. ಸೊ ಹಾಗೆ ಅದರಲ್ಲಿ ಮುಂದಕ್ಕೆ PhDs, LTCL ಈ ತರ ಎಲ್ಲ ಹಲವಾರು ಅದರಲ್ಲಿ ಪರಿಕರಗಳಿವೆ, ಅದನ್ನೆಲ್ಲ ಮಾಡಬೇಕು ಅನ್ಕೊಂಡಿದ್ದೀನಿ. ಹಾಗೆ ಸ್ಟುಡಿಯೋ ದಿನದಿಂದ ದಿನ ಹೆಚ್ಚಾಗ್ತಾ ಇದೆ. ಮೊದಲು ಇದೇ ತರ ನಾನು ಒಂದು ಸಣ್ಣ ಮೈಕ್ ಹಾಗೆ ಶುರು ಮಾಡಿದೆ, ಒಟ್ಟಿಗೆ ಇನ್ವೆಸ್ಟ್ ಮಾಡಕ್ಕೆ ಇಲ್ಲ. ಮತ್ತೆ ನಮ್ಮ ಪೇರೆಂಟ್ಸ್ ಸಪೋರ್ಟ್ ಇತ್ತು, ಬಟ್ ಏನಪ್ಪಾ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಕಷ್ಟ ಆಗುತ್ತಲ್ಲ, ಒಂದು ದೊಡ್ಡ ಸ್ಪೀಕರ್ ತಗೋಬೇಕು. ಹಾಗೆ ನಾವ್ ಈಗ ಒಂದು 8 ವರ್ಷದಲ್ಲಿ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಆಗಿದೆ. ಯಾವ್ದು ಒಟ್ಟಿಗೆ ಆಗಿಲ್ಲ, ಒಂದೊಂದು ಹಂತವಾಗಿ. ಇವತ್ತು ನೀವು ಬಂದು ನೋಡಿದ್ರೆ ಒಂದು ಸ್ಟ್ಯಾಂಡರ್ಡ್ ಸ್ಟುಡಿಯೋ ತರ ಕಾಣುತ್ತೆ. ಅವೆಲ್ಲ ಒಂದು ಬೆಳವಣಿಗೆ ಅಲ್ಲ, ಹಂತ ಹಂತವಾಗಿ ಆಗ್ಬೇಕು. ಒಂದು ಯಥೇಚ್ಛವಾಗಿ ದುಡ್ಡಿಟ್ಕೊಂಡು ಸುಮ್ಮನೆ ಇನ್ವೆಸ್ಟ್ ಮಾಡ್ಬಿಡೋದು ಒಂದು ಭಾಗ, ಆದ್ರೆ ನಿಮ್ಮ ಕಲೆಯನ್ನೇ ಬಂಡವಾಳ ಮಾಡಿಕೊಂಡು ಹಂತವಾಗಿ ಬೆಳೆಯೋದಿದೆಯಲ್ಲ, ಅದು ಇನ್ನೊಂದು ಭಾಗ. ಅದು ಬಹಳ ಉತ್ತಮವಾದ ಭಾಗ, ಯಾಕಂದ್ರೆ ಅನುಭವದ ಜೊತೆಯಲ್ಲಿ ಆಮೇಲೆ ನಾವು ಒಂದೊಂದು ರೂಪಾಯಿ ಖರ್ಚು ಮಾಡುವಾಗ್ಲೂ ಇದು ಬೇಕಾ, ಇದು ನನ್ನ ಸೌಂಡ್ ಅನ್ನು ಇಂಪ್ರೂವ್ ಮಾಡತ್ತಾ, ಒಂದು ಮೈಕ್ ತಗೊಳ್ಳುವಾಗ್ಲೂ ಈ ಮೈಕ್ಗೆ ಎಷ್ಟಾಗತ್ತೆ, ಈಗ ಈ ಮೈಕ್ ಇದೆ, ನೆಕ್ಸ್ಟ್ ಈ ಮೈಕ್ ತಗೊಳಕ್ಕೆ ಹೇಗೆ ಅಂತ ಅದಕ್ಕೊಂದು ಬಡ್ಜೆಟ್ ಹಾಕೊಂಡು ಅದಕ್ಕೆ ಪ್ಲಾನ್ ಮಾಡಿ ಬಂದಿರೋ ದುಡ್ಡಲ್ಲಿ ಅದಕ್ಕೊಂದು ಪಾರ್ಟ್ ಇಡ್ತಾ ಬಂದು, ಈ ರೀತಿ ನಾನು ಏನೇ ಇವಾಗ ತಗೊಂಡಿದ್ರು ಅದೆಲ್ಲ ಹಾಗೆ. ಅದು ನಿಜವಾದ ಒಂದು ಹಂತದ ನಿಜವಾದ ಬೆಳವಣಿಗೆ ಇದು. ಸೊ ಅದು ಕೂಡ ಬಹಳ ಮುಖ್ಯ. ನಮ್ಮ ಯುವಕರಲ್ಲಿ ಈ ರೀತಿಯ ಒಂದು ಆಲೋಚನೆಗಳು ಇಟ್ಕೊಳ್ಳೋದು ಬಹಳ ಮುಖ್ಯ. ಒಂದೇ ಸಲ ನಾನು ಏನೋ ಮಾಡ್ಬಿಡ್ತೀನಿ, ಒಂದೇ ಸಲ ಒಂದು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ಬಿಡ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹಂತ ಹಂತವಾಗಿ ನನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹಂತ ಹಂತವಾಗಿ ಬೆಳೆಸ್ತಾ ಅದನ್ನ ಬೆಳೆಸಬೇಕಷ್ಟೇ. ಸೊ ತಾವು ಸಣ್ಣ ಒಂದು ಸ್ಟುಡಿಯೋ ಇಟ್ಕೊಂಡು ಆರಂಭಿಸಿದವರು ಇವತ್ತು ಎಲ್ಲ ಉಪಕರಣಗಳು ಲಭ್ಯ ಇರಬೇಕು. ಒಂದು ಸಂಗೀತ ಸಂಯೋಜಕನಿಗೆ, ಸಂಗೀತ ನಿರ್ದೇಶಕನಿಗೆ ಏನೆಲ್ಲ ಇರಬೇಕು ಎಲ್ಲ ಒಂದು ಹಂತದ ಒಂದು ಸ್ಟುಡಿಯೋನ ಸೆಟಪ್ ಮಾಡ್ಕೊಂಡು, ದೇವರ ದಯೆ ಸರ್ ಎಲ್ಲ ಚೆನ್ನಾಗಿದೆ. ಈಗ ಒಂದು 4 ತಿಂಗಳಲ್ಲಿ ಒಂದು ಒಳ್ಳೆ ಸೌಂಡ್ ಕಾರ್ಡ್ ತಗೊಂಡೆ, ತುಂಬಾ ಚೆನ್ನಾಗಿದೆ ಸೌಂಡಿಂಗ್, ಟಾಪ್ ಎಂಡ್, ವೆರಿ ಟಾಪ್ ಎಂಡ್ ಒರೈನ್ ಸ್ಟುಡಿಯೋ ಅಂತ ಹೇಳಿ ಒಳ್ಳೆ ಸೌಂಡಿಂಗ್ ಇದೆ. ಏನ್ ಮಾಡಕ್ ಏನ್ ಬೇಕೆಲ್ಲ ಇದೆ, ಎಲ್ಲ ಸಿನಿಮಾಗೆ ಮ್ಯೂಸಿಕ್ ಮಾಡಕ್ ಎಲ್ಲ ಇದೆ, ಗಿಟಾರ್ಸ್ ಇದೆ, ಕೀಬೋರ್ಡ್ ಗಳಿದೆ, ಅದ್ರಲ್ಲಿ ಒಳಗೆ ಕಂಪ್ಯೂಟರ್ ಒಳಗೆ ಬೇಕಾಗಿರೋ ಎಲ್ಲ ಇದು ಇದೆ. ಬಟ್ ಒಂದು ಸ್ವರ್ಗದೊಳಗೆ ತಾವಿದ್ದೀರಿ ಈಗ, ಆ ಸ್ವರ್ಗವನ್ನು ಅನುಭವಿಸ್ತಾ ಇದ್ರಿ. ಯಾರ್ಯಾರಿಗೆ ಆ ಸ್ವರ್ಗವನ್ನು ಅನುಭವಿಸ್ಬೇಕು ಅಂತಾರೋ ಆ ತರದವ್ರು ತಮಗೊಂದು ಸ್ಟುಡಿಯೋಗೆ ಒಂದ್ಸಲ ಭೇಟಿ ಮಾಡಿ. ಖಂಡಿತ ಕುವೆಂಪು ನಗರದಲ್ಲಿದೆ, ಯಾರು ಬೇಕಾದ್ರೂ ಬರಬಹುದು. ಯಾವ್ದು ಸರ್ ಅಡ್ರೆಸ್? ಅನಿಕೇತನ ರಸ್ತೆ 1688 ಸೆಕೆಂಡ್ ಕ್ರಾಸ್ ಅಲ್ಲಿ ಇದ್ದೀನಿ, ಫಸ್ಟ್ ಫ್ಲೋರ್. ಎಸ್ ಸರ್, ಮೊದಲಿಗೆ ತಮ್ಮ ಸಂಗೀತ ನಿರ್ದೇಶನ ಬಯಸುವಂತ ನಮ್ಮ ಡೈರೆಕ್ಟರ್ಗಳು, ನಿರ್ದೇಶಕರುಗಳು, ಹಾಡುಗಾರರು ತಮ್ಮ ಜೊತೆ ಬಂದು ಸೇರ್ಕೊಳ್ಳಿ, ಮತ್ತಷ್ಟು ಬೆಳವಣಿಗೆ ಆಗ್ಲಿ ಅಂತ ನಾನು ಕೂಡ ಆಶಿಸ್ತೀನಿ ಸರ್. ಒಟ್ಟಾರೆ ಸರ್, ಈ ನಿಮ್ಮ ಜೀವನದ ಅನುಭವಗಳ ಜೊತೆ ನಮ್ಮ ಕೇಳುಗರಿಗೆ ಏನು ಒಂದು ನಿಮ್ಮ ಪ್ರೀತಿ ಮಾತನ್ನ ಹೇಳ್ತೀರಿ? ಅನುಭವ ಕಮ್ಮಿ, ಬಟ್ ಒಂದು 8 ವರ್ಷದಲ್ಲಿ ಹೇಳಬೇಕು ಒಂದು ಜೀವನದ ಬಗ್ಗೆ ಅಥವಾ ಓವರಾಲ್ ಆಗಿ ಒಂದು ಮಾತು ಹೇಳಬೇಕು ಅಂದ್ರೆ ಅಷ್ಟೇ. ನಾನು ಹೇಳೋದು, ನಿಮಗೆ ಏನ್ ಇಷ್ಟ ಅದನ್ನ ಮಾಡಿ. ನಿಮಗೆ ಇಂಜಿನಿಯರ್ ಆಗು ಅಂತ ಹೇಳ್ತಿರ್ತಾರೆ ಪೇರೆಂಟ್ಸ್, ಅದನ್ನು ಗೌರವಿಸಿ. ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗಿ, ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗಿ, ಬೇಡ ಅಂತ ಹೇಳಲ್ಲ. ಆದ್ರೆ ನಿಮಗೆ ಅದರಲ್ಲಿ ನಿಜವಾದ ಆಸಕ್ತಿ ಇದ್ರೆ ಮಾತ್ರ ಅದು ನಿಮಗೆ ಫ್ರೂಟ್ಫುಲ್. ಇವತ್ತಿನ ಕಾಂಪಿಟೇಷನ್ ಅಲ್ಲಿ ಯಾವ ಫೀಲ್ಡ್ ಅಲ್ಲಿ ಕಾಂಪಿಟೇಷನ್ ಇಲ್ಲ ಸರ್, ಅಲ್ವಾ? ನೀವು ಕಷ್ಟಪಡಕ್ಕೆ ರೆಡಿ ಆಗ್ಬೇಕು. ಎಲ್ಲರೂ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು, ಕೆಲವ್ರು ಹೇಳ್ತಾರೆ ನಿಮ್ಗೆ ಇಷ್ಟ ಇರೋದ್ ಮಾಡಿ. ಯಾಕೆ ಇಷ್ಟ ಇರೋದ್ ಮಾಡ್ಬೇಕು ಅಂದ್ರೆ ಅಟ್ಲೀಸ್ಟ್ ನಾವು ಕಷ್ಟಪಡಕ್ ರೆಡಿ ಆಗ್ತೀವಿ ಆ ಒಂದು ಹಾದಿಲಿ. ಇಲ್ಲ ನಮ್ಗೆ ಇಷ್ಟನೇ ಇಲ್ದಿರೋ ಫೀಲ್ಡ್ ಬಂದ್ರಂತೂ ಬಹಳ ವರ್ಸ್ಟ್ ಕೇಸ್ ಆಗ್ಬಿಡುತ್ತೆ. ಹೌದು ಹೌದು ಹೌದು. ನಿಮ್ಗೆ ಇಷ್ಟ ಇರೋದು ಏನು ಅನ್ನೋದು ನಿಮ್ ಮನಸ್ಸನ್ನು ನೀವೇ ಕೇಳಿ, ನಿಮ್ಮ ಯಾರ ಮಾತು ಕೇಳ್ಬೇಡಿ ಅಂತ ಹೇಳ್ತೀನಿ. ಅವಾಗ ಏನಾಗುತ್ತೆ, ನಿಮ್ಮ ಪ್ಯಾಷನ್ ಅನ್ನ ನೀವು ಫಾಲೋ ಮಾಡಿದಾಗ, ರಜನಿಕಾಂತ್ ಅವರು ನಿಮ್ಮ ಒಂದ್ ಕಡೆ ಮಾತು ಹೇಳ್ತಾರೆ, ನೀವು ಇಷ್ಟಪಡೋ ಕೆಲಸ ನೀವು ಮಾಡಿದಾಗ ಅದು ನಿಮಗೆ ಅದು ಆಟದ ತರ ಆಗೋಗುತ್ತೆ, ಆಟ ಆಡ್ದಂಗೆ, ಎಂಜಾಯ್ ಮಾಡ್ದಂಗೆ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲ, ಖಂಡಿತ ತಾವು ಅದ್ಭುತವಾದ ಮಾತನ್ನು ಹೇಳಿದ್ರಿ. ಯಾವ ಕ್ಷೇತ್ರನೂ ಸುಲಭ ಅಲ್ಲ, ಪ್ರತಿಯೊಂದು ಕ್ಷೇತ್ರ ತನ್ನದೇ ಆದ ಒಂದು ಕಾಂಪಿಟೇಷನ್ ಇದೆ. ಖಂಡಿತ, ಯಾವ್ದು ಕಮ್ಮಿನೂ ಅಲ್ಲ, ಯಾವ್ದು ದೊಡ್ಡದು ಅಲ್ಲ. ನಾವ್ ಹೇಗೆ ತಗೋತೀವಿ ಅದರ ಮೇಲೆ ಖಂಡಿತ. ಒಟ್ಟಾರೆ ಯಾವುದೇ ಕೆಲಸವನ್ನು ಆಯ್ಕೆ ಮಾಡ್ಕೊಂಡ್ರು ನಿನ್ಗೆ ಖುಷಿ ಕೊಡುವಂತದ್ದು ಇಷ್ಟವಾದಂತ ಕೆಲಸವನ್ನು ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡ್ಕೊಂಡ ನಂತರ ಅದಕ್ಕೆ ಕಠಿಣ ಪರಿಶ್ರಮ ಪಟ್ರೆ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿದ್ದನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಇದೆ. ಎಸ್ ಸರ್, ಬಹಳ ಸಂತೋಷ ಆಯ್ತು ತಮ್ಮ ಜೊತೆ ಮಾತನಾಡಿ. ತಮ್ಮಂತ ಯುವಕರು ಈ ಹಂತಕ್ಕೆ ತಮ್ಮ ಸ್ವಂತ ಪ್ರಯತ್ನದಿಂದ, ಅಂತ ಸ್ವಂತ ಪರಿಶ್ರಮದಿಂದ ಇವತ್ತು ಈ ಹಂತಕ್ಕೆ ಬಂದು ನಿಂತಿದ್ರಿ. ಒಬ್ಬ ಸಣ್ಣ ಹಾಡುಗಾರನಾಗಿ ಆರಂಭ ಆದ ತಾವು ಇವತ್ತು ಒಬ್ಬ ಸಿನಿಮಾ ಸಂಗೀತ ನಿರ್ದೇಶಕರಾಗಿ ನಿಂತಿದ್ದೀರಿ. ಹಲವು ಒಳ್ಳೊಳ್ಳೆ ಗಾಯಕರಿಗೆ ಸಂಗೀತ ಸ್ವರ ಸಂಯೋಜನವನ್ನ ತಾವು ಮಾಡ್ತಾ ಇದ್ದೀರಿ. ಒಟ್ಟಾರೆ ಒಂದು ಬದುಕನ್ನ ಎಂಜಾಯ್ ಮಾಡ್ತಾ ಇದ್ದೀರಿ.
ಸೊ ಇದು ಬಹಳ ಮುಖ್ಯ. ನಾವು ಏನೇ ಸಾಧಿಸಿದ್ರು, ಏನೇ ಕೆಲಸ ಮಾಡಿದ್ರು, ಜೊತೆಯಲ್ಲಿ ಬದುಕನ್ನ ಎಂಜಾಯ್ ಮಾಡೋದಿದೆಯಲ್ಲ, ಸಂತೋಷ ಪಡೋದಿದೆ, ಅದು ಬಹಳ ಮುಖ್ಯ. ಅದು ತಮ್ಮಲ್ಲಿ ಕಾಣ್ತಾ ಇದೆ ಸರ್. ತಮ್ಮ ಸಂತೋಷದ ಬದುಕು ಮುಂದುವರಿಲಿ, ತಾವು ಅಂದ್ಕೊಂಡಂತ ಗುರಿ ತಲುಪಲಿ, ನಾಡಿನಲ್ಲಿ ಉತ್ತಮವಾದ ಒಂದು ಹೆಸರು ತಂದ್ಕೊಡ್ಲಿ ಅಂತ ನಾನು ಆಶಿಸ್ತೀನಿ ಸರ್. ಧನ್ಯವಾದಗಳು. ನಿಮಗೂ, ನಿಮ್ಮ ಎಲ್ಲ ರೇಡಿಯೋ ಸ್ಟೇಷನ್ ಅವ್ರಿಗೂ, ಎಲ್ಲ ಟೆಕ್ನಿಷಿಯನ್ಸ್ಗೂ, ನಿಮಗೂ ಸ್ಪೆಷಲಿ JSS ರೇಡಿಯೋ ಅವ್ರಿಗೂ ತುಂಬಾ ಧನ್ಯವಾದಗಳು. ಧನ್ಯವಾದಗಳು ಸರ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಎಲ್ಲ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಪ್ರತಿಭಾ ವಿಲಾಸ ಕಾರ್ಯಕ್ರಮದಲ್ಲಿ ಮೈಸೂರಿನ ಹಿನ್ನೆಲೆ ಗಾಯಕರು, ರಾಗ ಸಂಯೋಜಕರು, DTS ತಂತ್ರಜ್ಞರು ಹಾಗೂ ಮರಿ SBB ಎಂದೇ ಹೆಸರಾದ ಶ್ರೀ MK ಅತಿಶಯ್ ಜೈನ್ರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮದಲ್ಲಿ ತಮ್ಮನ್ನ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.